ಪ್ರೈಸ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. ಮುಂದುವರಿದ ಪ್ರಕಟಣೆ ಪುಸ್ತಕದ ಅಧ್ಯಯನ ನಾವು ಪ್ರಾರ್ಥನಾ ಪೂರ್ವಕವಾಗಿ ನಾವು ಮಾಡೋಣ. ಪ್ರಿಯರೇ, ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿನ ಪಾದಕ್ಕೆ ನಾವು ಬಂದಿದ್ದೇವೆ. ಕರ್ತನ ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ನಾವು ಸ್ತೋತ್ರವನ್ನು ಹೇಳ್ತಾ ಇದ್ದೇವೆ ರಾಜ. ಕಳೆದ ದಿವಸಗಳಲ್ಲಿ ಈ ಅಧ್ಯಯನದಲ್ಲಿ ನಮ್ಮ ಕೂಡ ಇದ್ದುಕೊಂಡು ಬೇಕಾದ ಪ್ರಕಟಣೆಗಳನ್ನು, ಮರ್ಮಗಳನ್ನು, ರಹಸ್ಯಗಳನ್ನು ಪರಿಶುದ್ಧಾತ್ಮನವಾಗಿ ಕಲಿಸಿಕೊಟ್ಟು ನಡೆಸಿದ್ದಕ್ಕಾಗಿ ನಿನಗೆ ನಾವು ಸ್ತೋತ್ರ ಹೇಳ್ತೇವೆ ರಾಜ. ಇವತ್ತು ಕೂಡ ಕರ್ತನೆ ಅನೇಕ ಸಂಗತಿಗಳನ್ನು ಕಲಿತುಕೊಳ್ಳುವ ಹಾಗೆ, ನಿನ್ನ ಭವನಕ್ಕೆ ನಾವೆಲ್ಲ ಸಿದ್ಧಪಡಿಸಿಕೊಡುವ ಹಾಗೆ ಕೃಪೆ ತೋರಿಸಬೇಕು ಕರ್ತನೆ ಕೇಳಿಕೊಡ್ತೇನೆ. ಮಾನ ಮಹಿಮೆ ನಿನಗೆ ಮಾತು ಸಲ್ಲಿಸ್ತೇವೆ. ಯೇಸುವಿನ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್. 2 ಥೆಸಲೋನಿಕ 2ನೇ ಅಧ್ಯಾಯ 4ನೇ ವಾಕ್ಯ ಓದುವ. 2 ಥೆಸಲೋನಿಕ ಚಾಪ್ಟರ್ 2 ವರ್ಸಸ್ 4. ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲಿ ಕೂತ್ಕೊಳ್ತಾನೆ. ಸಾಕು. ಇಲ್ಲಿ ಯಾವುದು ಪೂಜೆ ಹೊಂದುತ್ತದೋ, ಯಾವುದು ದೇವರೆನಿಸಿಕೊಳ್ತದೋ ಅದಕ್ಕೆ ವಿರುದ್ಧವಾಗಿ ನಿಲ್ಲುವಂಥ ಒಂದು ವ್ಯಕ್ತಿಯನ್ನು ನಾವು ನೋಡ್ತೇವೆ. ಅವನಾಗಿದ್ದಾನೆ ಅಂತ್ಯಕ್ರೈಸ್ತನು. ಪ್ರಿಯರೇ, ಅಂತ್ಯಕ್ರಿಸ್ತನು ಈ ಭೂಮಿಯಲ್ಲಿ ಪ್ರಕಟ ಆದಮೇಲೆ ನಾವು ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯದಲ್ಲಿ ಬಹಿರಂಗವಾದ ಅವನ ಪ್ರಕಟಣೆ ಬಗ್ಗೆ ಅಲ್ಲಿ ನಾವು ಕಾಣ್ತೇವೆ. ಸಭೆ ಎತ್ತಲ್ಪಟ್ಟ ಕೂಡಲೇ ಈ ಭೂಮಿಯಲ್ಲಿ ಬಹಿರಂಗವಾಗಿ ಕ್ರಿಸ್ತ ವಿರೋಧಿ ಪ್ರಕಟ ಆಗುತ್ತಾನೆ. ಸೈತಾನನಿಂದ ಅಭಿಷೇಕವನ್ನು ಹೊಂದಿಕೊಂಡು ಸೈತಾನಿಂದ ಶಕ್ತಿಯನ್ನು, ಅಧಿಕಾರವನ್ನು ಪಡೆದುಕೊಂಡವನಾಗಿ ಈ ಭೂಮಿಯಲ್ಲಿ ಆತನು 7 ವರ್ಷಗಳ ಕಾಲ ಆಳ್ವಿಕೆ ಮಾಡಲಿಕ್ಕೆ ಆತನು ಹೋಗುತ್ತಾನೆ. ಪ್ರಿಯರೇ, ಯುರೋಪಿಯನ್ ಯೂನಿಯನ್ ಎಂಬುದಾಗಿ ಹೇಳುವಂಥ 10 ದೇಶಗಳವರು ಇವನಿಗೆ ಪರಿಪೂರ್ಣವಾದ ತಮ್ಮ ಅಧಿಕಾರವನ್ನು ಕೊಡುವುದರ ನಿಮಿತ್ತವಾಗಿ ಈ ಭೂಮಿಯಲ್ಲಿ 7 ವರ್ಷಗಳ ಕಾಲ ರಾಜ್ಯಭಾರವನ್ನು ಆತನು ಮಾಡಲಿಕ್ಕೆ ಹೋಗುತ್ತಾನೆ. ಈ ಅಂತ್ಯಕ್ರಿಸ್ತನ ಕುರಿತಾಗಿಯೇ ಈ ವಾಕ್ಯವು ಮಾತಾಡ್ತಾ ಇರುವಂಥದ್ದಾಗಿದೆ. ಪ್ರಿಯರೇ, ಅಂತ್ಯಕ್ರಿಸ್ತನೆಂದರೆ ಇದರ ಬಗ್ಗೆ ಸವಿವರವಾಗಿ ಕಳೆದ ಅಧ್ಯಯನದಲ್ಲಿ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಅಂದರೆ ಅಭಿಷಿಕ್ತನಿಗೆ ವಿರೋಧವಾಗಿ ಅಭಿಷೇಕಿಸಲ್ಪಟ್ಟವನೆಂಬುದಾಗಿ ನಾವಿಲ್ಲಿ ಕಾಣ್ತೇವೆ. ಅಂತ್ಯಕ್ರಿಸ್ತನ ಅಥವಾ ಕ್ರಿಸ್ತ ವಿರೋಧಿಯ ಕುರಿತಾಗಿ ನಾವು ಕಾಣುವಂಥದ್ದಾಗಿದೆ. ಇಲ್ಲಿ ಯಾವುದು ಪೂಜೆ ಹೊಂದುವಂಥದ್ದು ಅಥವಾ ಯಾವುದು ದೇವರೆನಿಸಿಕೊಳ್ಳುವಂಥದ್ದು ಅಂದರೆ ಆರಾಧನೆ ಹೊಂದುವುದು, ಪೂಜೆ ಹೊಂದುವಂಥವನು ಯಾರು? ಸರ್ವಶಕ್ತನಾದಂಥ ದೇವರು, ತ್ರೈಕ ದೇವರಾಗಿದ್ದಾನೆ. ನಮ್ಮ ಸಕಲ ಆರಾಧನೆಗೆ, ಘನತೆಗೆ, ಮಾನಕ್ಕೆ, ಮಹಿಮೆಗೆ ಯೋಗ್ಯನಾಗಿರುವಂಥ ದೇವರಾಗಿದ್ದಾನೆ. ಯಾವುದು ದೇವರೆನಿಸಿಕೊಳ್ಳುತ್ತದೋ ಅಂದರೆ ಯಾರು ನಿಜವಾಗಿ ಸತ್ಯ ದೇವರಾಗಿದ್ದಾನೋ ಆ ದೇವರಿಗೆ ವಿರೋಧವಾಗಿ ಆತನು ದಂಗೆ ಏಳುವಂಥ ವ್ಯಕ್ತಿ ಎಂಬುದಾಗಿ ನಾವಲ್ಲಿ ಕಾಣ್ತಾ ಇದ್ದೇವೆ. ದೇವರಿಗೆ ವಿರೋಧವಾಗಿ ನಿಲ್ಲುವಂಥದ್ದು, ದೇವರಿಗೆ ವಿರೋಧವಾಗಿ ದಂಗೆ ಏಳುವಂಥದ್ದು, ದೇವರಿಗೆ ವಿರೋಧವಾಗಿ ತಿರುಗಿ ಬಿಡುವಂಥ ವ್ಯಕ್ತಿತ್ವವನಾಗಿದ್ದಾನೆ ಈ ಒಬ್ಬ ಅಂತ್ಯಕ್ರೈಸ್ತನಾಗಿದ್ದಾನೆ. ಇವನು ಕಳಿಸೋದು ಯಾರಾಗಿದ್ದಾನೆ? ಸೈತಾನನು. ನಿಜವಾದ ಸೈತಾನ ಯಾರಾಗಿದ್ದಾನೆ? ಪ್ರಕಟಣೆ 12:9 ಓದಿದ್ದೇವೆ. ಆ ಘಟ ಸರ್ಪ, ಪುರಾತನ ಸರ್ಪ ಓದುವ ನಾವು ರೆವಲ್ಯೂಷನ್ 12:9. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾಘಟ ಸರ್ಪನು ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಇವನು ಪುರಾತನ ಸರ್ಪ, ಘಟ ಸರ್ಪ, ಪಿಶಾಚನ್ ಎಂಬುದಾಗಿ ಕರೆಯಲ್ಪಡುವಂಥ ನಿಜವಾದ ಸೈತಾನನ ಕುರಿತು ನೋಡ್ತವೆ. ಈ ಸೈತಾನ ಇವನಿಗೆ ಅಧಿಕಾರ ಕೊಡ್ತಾನೆ, ಶಕ್ತಿಯನ್ನು ಕೊಡುತ್ತಾನೆ. ಆತನನ್ನು ಅಭಿಷೇಕ ಮಾಡಿ ಈ ಸೈತಾನನು ಕ್ರಿಸ್ತ ವಿರೋಧಿಯನ್ನು ಈ ಭೂಮಿಯಲ್ಲಿ ಕಳಿಸಿಕೊಡುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ. ಅವನ ಮೊದಲ ಗುಣ ಸ್ವಭಾವ ಯಾವುದು ಗೊತ್ತುಂಟಾ? ಈ ಕ್ರಿಸ್ತ ವಿರೋಧಿಯದ್ದು ದೇವರಿಗೆ ವಿರೋಧವಾಗಿ ನಿಲ್ಲುವಂಥದ್ದು, ದೇವರಿಗೆ ಎದುರಾಗಿ ನಿಲ್ಲುವಂಥ ವ್ಯಕ್ತಿತ್ವ ಉಳ್ಳವನಾಗಿರುತ್ತಾನೆ. ಪ್ರಿಯರೇ, ದೇವರು ಅವನಿಗೆ ಕೊಟ್ಟಿದ್ದಾನೆ ಒಂದು ಸಮಯ, 7 ವರ್ಷಗಳ ಕಾಲ ಭೂಮಿಯಲ್ಲಿ ಸಮಯ ಕೊಟ್ಟದ್ದರಿಂದಾಗಿ ಅವನಿಗೆ ಕೊಡಲ್ಪಟ್ಟಂಥ ಸಮಯದಲ್ಲಿ ಅವನಿಗೆ ಸಾಧ್ಯವಾಗಿರುವ ಎಲ್ಲ ಕಾರ್ಯಗಳನ್ನು ಈ ಭೂಮಿಯಲ್ಲಿ ದೇವರಿಗೆ ವಿರೋಧವಾಗಿ, ದೇವಜನರಿಗೆ ವಿರೋಧವಾಗಿ ಆತನ ಭೂಮಿಯಲ್ಲಿ ಆತನು ಮಾಡಲಿಕ್ಕೆ ಹೋಗುತ್ತಾನೆ. ಪ್ರಿಯರೇ, ಹಾಗಾದರೆ ಈ ಅಂತ್ಯಕ್ರಿಸ್ತನ ಕುರಿತಾಗಿ
ಅನೇಕ ಗುಣ ಸ್ವಭಾವಗಳು ಉಂಟು. ಕೆಲವೊಂದನ್ನು ನಾವು ಮತ್ತೆ ನಾವು ಧ್ಯಾನ ಮಾಡ್ತೇವೆ. ಆದರೆ ನಾವು ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯ ತೆಗೆದುಕೊಳ್ಳುವ, ಅದರ 28 ವಾಕ್ಯಗಳು ಉಂಟು. ನಾವು ಸ್ವಲ್ಪ ಅದರ ಬಗ್ಗೆ ನಾವು ಧ್ಯಾನ ಮಾಡೋಣ ಪ್ರಿಯರೇ. ಬಾಬೆಲಿನ ಅರಸನಾದ ಬಾಬೆಲಿನ, ಇಲ್ಲಿ 1ರಿಂದ 8 ವಾಕ್ಯಗಳು ಮಾತ್ರವಲ್ಲ, 9ರಿಂದ 14 ವಾಕ್ಯಗಳು, 15ರಿಂದ 28 ವಾಕ್ಯಗಳೆಂಬುದಾಗಿ 3 ಭಾಗಗಳನ್ನಾಗಿ ಅಧ್ಯಾಯವನ್ನು ವಿಂಗಡಿಸಬಹುದು. ಓದಿ. ಬಾಬೆಲಿನ ಅರಸನಾದ ಬೆಲ್ಶಚ್ಚರನ ಆಳಿಕೆಯ ಮೊದಲನೆಯ ವರ್ಷದಲ್ಲಿ ದಾನಿಯೇಲನಿಗೆ ಹಾಸಿಗೆಯ ಮೇಲೆ ಸ್ವಪ್ನವಾಯಿತು. ಈ ಬೆಲ್ಶಚ್ಚರನು ಎಂಬುದಾಗಿ ಹೇಳಬೇಕಾದ್ರೆ ಮೇದ್ಯ ಪರ್ಷಿಯಾದ ಅರಸನಾಗಿದ್ದಾನೆ. ಒಟ್ಟಿಗೆ ಭೂಮಿಯಲ್ಲಿ ನಾವು ನೋಡುವಂಥದ್ದು 4 ವಿಧವಾದ ಸಾಮ್ರಾಜ್ಯದ ಕುರಿತಾಗಿ ಕರ್ತನು ಹೇಳ್ತಾ ಇದ್ದ. ಒಂದು ಬಾಬೆಲ್ ಎಂಬುವಂಥದ್ದು, ನಂತರ ಮೇದ್ಯ ಪರ್ಷಿಯ, ನಂತರ ಗ್ರೀಸ್ ಸಾಮ್ರಾಜ್ಯ ಮತ್ತು ರೋಮ ಸಾಮ್ರಾಜ್ಯ ಎಂಬುದಾಗಿ ನಾವು ಕಾಣ್ತೇವೆ. ಬಾಬೆಲ್ ಸಾಮ್ರಾಜ್ಯದಲ್ಲಿ ಕೂಡ ದಾನಿಯೇಲಿದ್ದ. ಅದರ ನಂತರ ಮೇದ್ಯ ಪರ್ಷಿಯರ ಒಂದು ರಾಜ್ಯವು ಆಡಳಿತ ಮಾಡಲಿಕ್ಕೆ ಆರಂಭ ಮಾಡಿತು. ಆ ಸಮಯದಲ್ಲಿ ಕೂಡ ದಾನಿಯೇಲನಲ್ಲಿರುವಂಥದ್ದು ನಾವು ಕಾಣ್ತೇವೆ. ಮುಂದೆ ಓದಿ. ಅವನ ಮನಸ್ಸಿನಲ್ಲಿ ಕನಸು ಬಿತ್ತು. ಕೂಡಲೇ ಅವನು ಆ ಕನಸನ್ನು ಅದರ ಮುಖ್ಯಾಂಶಗಳನ್ನು ಬರೆದನು. ದೇವರು ದಾನಿಯೇಲನಿಗೆ ಭವಿಷ್ಯತ್ ಕಾಲದಲ್ಲಿ ಏನು ಸಂಭವಿಸಲಿಕ್ಕಿದೆ ಅಥವಾ ಅಂತ್ಯ ಕಾಲದಲ್ಲಿ ಏನೆಲ್ಲ ಸಂಭವಿಸಲಿಕ್ಕಿದೆ ಭೂಮಿಯಲ್ಲಿ, ಅದರ ಕುರಿತಾಗಿ ಸವಿಸ್ತಾರವಾಗಿ ದೇವರವನಿಗೆ ಕೊಡುವಂಥ ಪ್ರಕಟಣೆಗಳನ್ನು ಇಲ್ಲಿ ನಾವು ಕಾಣ್ತೇವೆ. ಅಂದರೆ ಈ ಭೂಮಿಯಲ್ಲಿರುವಂಥ ರಾಜ್ಯಭಾರಗಳು, ಯಾವ್ಯಾವ ರಾಜ್ಯಭಾರಗಳು ಎಷ್ಟು ವರ್ಷಗಳು ಇರುತ್ತವೆ, ನಂತರವಾಗಿ ಕೊನೆಯದಾಗಿ ಯಾರು ರಾಜ್ಯಭಾರ ಈ ಭೂಮಿಯಲ್ಲಿ ಮಾಡ್ತಾರೆ, ಕೊನೆಗೆ ಮಾನುಷಿಕವಾದ ಈ ರಾಜ್ಯತ್ವವು ಮುಗಿದ ನಂತರ ಮತ್ತೆ ಯಾರು ಆಡಳಿತ ಮಾಡ್ತಾರೆ, ಸವಿಸ್ತಾರವಾಗಿ ದೇವರು ಆತನಿಗೆ ವಿವರಿಸುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಓಕೆ, ಮುಂದೆ ಓದಿ. ದಾನಿಯೇಲನು ಆ ಪ್ರಸ್ತಾವವನ್ನೆತ್ತಿ ಇಂತೆಂದನು, ನಾನು ರಾತ್ರಿ ಕಂಡ ಕನಸಿನಲ್ಲಿ ಆಹಾ, ಚತುರ್ದಿಕ್ಕಿನ ಗಾಳಿಗಳು ಮಹಾಸಾಗರದ ಮೇಲೆ ರಭಸವಾಗಿ ಬೀಸಿ ಬಡಿಯುತ್ತಿದ್ದವು. ಅಂದ್ರೆ ಗಾಳಿಗಳಿಗೆ ಒಬ್ಬ ದೂತನಿದ್ದಾನೆ. ಪ್ರಕಟಣೆ 7ನೇ ಅಧ್ಯಾಯ 1ನೇ ವಾಕ್ಯ ಕಳೆದ ಅಧ್ಯಾಯ ಹೇಳಿದ್ದೇನೆ, ಈಗ ಓದುವ ಅವಶ್ಯಕತೆ ಇಲ್ಲ. ಮುಂದೆ ಓದಿ. ಒಂದಕ್ಕೊಂದು ವಿಲಕ್ಷಣವಾದ 4 ದೊಡ್ಡ ಮೃಗಗಳು ಸಾಗರದೊಳಗಿಂದ ಬಂದವು. ಮೊದಲು ಕಾಣಿಸಿದ ಮೃಗವು ಸಿಂಹದ ಆಗಿತ್ತು. ಅದಕ್ಕೆ ಹದ್ದಿನಂತೆ ರೆಕ್ಕೆಗಳಿದ್ದವು. ನೋಡಿ, ಸಿಂಹದ ಆಗಿರುವಂತ ಮೃಗ ಅದು ಯಾವ ಸಾಮ್ರಾಜ್ಯವಾಗಿದೆ? ಅದೇ ಬಾಬೆಲ್ ಸಾಮ್ರಾಜ್ಯ ಪ್ರಿಯರೇ. ಮುಂದೆ ಓದಿ. ನಾನು ನೋಡುತ್ತಿರುವಾಗಲೇ ಆ ರೆಕ್ಕೆಗಳು ಕೀಳಲ್ಪಟ್ಟವು. ಅದು ನೆಲದಿಂದ ಎತ್ತಲ್ಪಟ್ಟು ಮನುಷ್ಯನ ಹಾಗೆ 2 ಕಾಲುಗಳ ಮೇಲೆ ನಿಲ್ಲಿಸಲ್ಪಟ್ಟಿತು. ಅದಕ್ಕೆ ಮನುಷ್ಯನ ಹೃದಯವು ಕೊಡೋಣವಾಯಿತು. ಇಲ್ಲಿ ಬಾಬೆಲ್ ಸಾಮ್ರಾಜ್ಯದ ಕುರಿತಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಬಾಬೆಲ್ ಸಾಮ್ರಾಜ್ಯ ಕ್ರಿಸ್ತಪೂರ್ವ 606ರಿಂದ 536 ಈ ಬಾಬೆಲ್ ಸಾಮ್ರಾಜ್ಯದ ಒಂದು ಆಡಳಿತದ ಕಾಲಾವಧಿಯಾಗಿದೆ ಪ್ರಿಯರೇ. ಆದ ಕಾರಣ ಈ ಒಂದು ಅಷ್ಟು ವರ್ಷಗಳ ತನಕ ಈ ಒಂದು ಭೂಮಿಯಲ್ಲಿ ಆಳುವಂಥ ದೊಡ್ಡ ಸಾಮ್ರಾಜ್ಯವನ್ನು ಇಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಓಕೆ, ಮುಂದೆ ಓದಿ. ಇನ್ನೊಂದು ಮೃಗ ಎರಡನೇದು ಅದು ಕರಡಿಯಾಗಿತ್ತು. ಒಂದು ಹೆಗಲನ್ನು ಮೇಲಕ್ಕೆ ಎತ್ತಿಕೊಂಡಿತ್ತು. ತನ್ನ ಬಾಯಲ್ಲಿ ಹಲ್ಲುಗಳ ನಡುವೆ 3 ಪಕ್ಕೆಲುಬುಗಳನ್ನು ಕಚ್ಚಿಕೊಂಡಿತ್ತು. ನೀನೆದ್ದು ಸಾಕು. ಇದು ಕರಡಿಯಾಗಿರುವಂತ 2ನೇ ಮೃಗ ಇದಾಗಿದೆ, ಮೇದ್ಯ ಪರ್ಷಿಯ ಎಂಬುದಾಗಿ. ಓಕೆ, ಮುಂದೆ ನೋಡಿ. ನೀನೆದ್ದು ಬಹು ಮಾಂಸವನ್ನು ತಿನ್ನು ಎಂದು ಅದಕ್ಕೆ ಹೇಳೋಣವಾಯಿತು. ಅನಂತರ ನಾನು ನೋಡುತ್ತಿರುವಲ್ಲಿ ಇಗೋ ಚಿರತೆಯ ಆಗಿರುವ ಮತ್ತೊಂದು ಮೃಗವು ಕಾಣಿಸಿತು. ಅದರ ಪಕ್ಕಗಳಲ್ಲಿ ಪಕ್ಷಿಯ ರೆಕ್ಕೆಯಂತಿರುವ 4 ರೆಕ್ಕೆಗಳಿದ್ದವು. ಆ ಮೃಗಕ್ಕೆ 4 ತಲೆಗಳಿದ್ದವು. ಅದಕ್ಕೆ ದೊರೆತನವು ಕೊಡೋಣವಾಯಿತು. ನೋಡಿ, ಚಿರತೆ ವೇಗವನ್ನು ಸೂಚಿಸುವಂತದ್ದಾಗಿದೆ. ಚಿರತೆಯು
ವೇಗವನ್ನು ಈ ಗ್ರೀಸ್ ಸಾಮ್ರಾಜ್ಯದ ಕುರಿತಾಗಿ ಚಿರತೆ ಪ್ರತಿನಿಧಿಸುವಂಥದ್ದಾಗಿದೆ. ಅದು 4 ತಲೆಗಳು ಈ ಗ್ರೇಟ್ ಅಲೆಕ್ಸಾಂಡರ್ ಸತ್ತ ನಂತರವಾಗಿ ಅವನ ರಾಜ್ಯವು 4 ಸೇನಾಧಿಪತಿಗಳನ್ನು ಹಂಚಿಕೊಂಡ್ರು. ಕೊನೆಗೆ 4 ಭಾಗಗಳಾಗಿ ಅವನ ಸಾಮ್ರಾಜ್ಯವು ವಿಭಾಗಿಸಲ್ಪಟ್ಟಿದ್ದು. ಅದಕ್ಕೆ 4 ತಲೆಗಳೆಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಓಕೆ, ಮುಂದೆ ಓದಿ. ನಾನು ರಾತ್ರಿ ಕಂಡ ಕನಸಿನಲ್ಲಿ ಸ್ವಲ್ಪ ಹೊತ್ತಿನ ಮೇಲೆ ಆಹಾ 4ನೇ ಮೃಗವು ಕಾಣಿಸಿತು. ಅದು ಭಯಂಕರ, ಹೆದರಿಸುವಂತದ್ದು, ಅಧಿಕ ಬಲವುಳ್ಳದ್ದು. ಅದಕ್ಕೆ ಕಬ್ಬಿಣದ ದೊಡ್ಡ ಹಲ್ಲುಗಳಿದ್ದವು. ಅದು ನುಂಗುತ್ತಾ ಚೂರು ಚೂರು ಮಾಡುತ್ತಾ ಮಿಕ್ಕದ್ದನ್ನು ಕಾಲುಗಳಿಂದ ತುಳಿಯುತ್ತಾ ಇತ್ತು. ಅದು ಮುಂಚಿನ ಎಲ್ಲಾ ಮೃಗಗಳಿಗಿಂತ ವಿಲಕ್ಷಣವಾಗಿತ್ತು. ಅದಕ್ಕೆ 10 ಕೊಂಬುಗಳಿದ್ದವು. ನೋಡಿ, 4ನೇ ಮೃಗ ಯಾವುದಾಗಿದೆ? ವಿಲಕ್ಷಣವಾದಂತ ಭಯಂಕರವಾದ ಎದುರಿಸುವಂತ ಒಂದು ಮೃಗ. ಅದು ಯಾವುದಾಗಿದೆ? ರೋಮ್ ಸಾಮ್ರಾಜ್ಯ ಪ್ರಿಯರೇ. ಅದ ನಂತರ 10 ಕೊಂಬುಗಳು ಎಂಬುದಾಗಿ ಹೇಳ್ಬೇಕಾದ್ರೆ ಯುರೋಪಿಯನ್ ಯೂನಿಯನ್ ಬಗ್ಗೆ ಇದು ಮಾತಾಡ್ತಾ ಇದೆ ಪ್ರಿಯರೇ. 10 ದೇಶಗಳು ಅದರ ಕುರಿತಾಗಿ ಇದು ಮಾತಾಡ್ತಾ ಇದೆ. ಮುಂದೆ ಓದಿ. ನಾನು ಆ ಕೊಂಬುಗಳನ್ನು ಗಮನಿಸುತ್ತಿರುವಲ್ಲಿ ಇಗೋ ಅವುಗಳ ನಡುವೆ ಇನ್ನೊಂದು ಚಿಕ್ಕ ಕೊಂಬು ಮೊಳೆಯಿತು. ಇನ್ನೊಂದು ಯಾವುದರ? 10 ಕೊಂಬುಗಳ ನಡುವೆ ಇನ್ನೊಂದು ಚಿಕ್ಕ ಕೊಂಬು ಮೊಳೆತು ಬರ್ತಾ ಇದೆ. ಅದರ ದೆಸೆಯಿಂದ ಮುಂಚಿನ ಕೊಂಬುಗಳಲ್ಲಿ 3 ಬೇರು ಸಹಿತ ಕೀಳಲ್ಪಟ್ಟವು. ಆಹಾ, ಅಂದ್ರೆ ಯಾವುದಿದು? ಬೇರೆ ಯಾವುದಲ್ಲ, ಕ್ರಿಸ್ತ ವಿರೋಧಿ ಎಂಬಂತ ಕೊಂಬಾಗಿದೆ ಇದು. ಕ್ರಿಸ್ತ ವಿರೋಧಿಯ ಆ ಒಂದು ರಾಜ್ಯಭಾರದ ಕುರಿತಾಗಿ ಈ ಒಂದು ವಾಕ್ಯ ಮಾತಾಡ್ತಾ ಇದೆ ಪ್ರಿಯರೇ. ಆಹಾ, ಈ ಕೊಂಬಿನಲ್ಲಿ ಮನುಷ್ಯನ ಕಣ್ಣುಗಳಂತಿರುವ ಕಣ್ಣುಗಳು ಬಡಾಯಿ ಕೊಚ್ಚಿಕೊಳ್ಳುವ ಬಾಯಿ ಇದ್ದವು. ನಾನು ನೋಡುತ್ತಿದ್ದ ಹಾಗೆ ನ್ಯಾಯಾಸನಗಳು ಹಾಕಲ್ಪಟ್ಟವು. ಮಹಾವೃದ್ಧನೊಬ್ಬನು ಆಸೀನನಾದನು. ನೋಡಿ, ಇದನ್ನು ಕನಸಿನಲ್ಲಿ ದರ್ಶನದ ರೂಪದಲ್ಲಿ ಕಾಣುವಂತ ದಾನಿಯೇಲನನ್ನು ಕಾಣ್ತಾ ಇದ್ದೇವೆ. ಇದು ಭವಿಷ್ಯತ್ ಕಾಲ ನಡೆಯಬೇಕಾದ ಕಾರ್ಯಗಳ ಕುರಿತಾಗಿ ಆತನು ಮಾತಾಡ್ತಾ ಇದ್ದಾನೆ. ಓಕೆ, ಮುಂದೆ ಓದಿ. ಈಗ ನೋಡುವಂಥದ್ದು ಪರಲೋಕದ ಒಂದು ದರ್ಶನವನ್ನು ಇವತ್ತು ಕಾಣ್ತಾ ಇದ್ದಾನೆ. ಆತನ ಉಡುಪು ಹಿಮದಂತೆ ಶುಭ್ರವಾಗಿ. ಮಹಾವೃದ್ಧ ಬೇರೆ ಯಾರಲ್ಲ ಪ್ರಿಯರೇ, ತಂದೆಯಾದ ದೇವರಾಗಿದ್ದಾನೆ. ಆತನ ಉಡುಪು ಹಿಮದಂತೆ ಶುಭ್ರವಾಗಿತ್ತು. ಆತನ ತಲೆಯ ಕೂದಲು ನಿರ್ಮಲವಾದ ಬಿಳಿಯ ಉಣ್ಣೆಯಂತಿತ್ತು. ಆತನ ನ್ಯಾಯಾಸನವು ಅಗ್ನಿಜ್ವಾಲೆಗಳು. ಅದರ ಚಕ್ರಗಳು ದಗದಗಿಸುವ ಬೆಂಕಿಯೇ. ನ್ಯಾಯಾಸನದ ಮುಂದೆ ಉರಿಯ ಪ್ರವಾಹವು ಉಕ್ಕಿ ಹರಿದು ಬಂತು. ಲಕ್ಷೋಪಲಕ್ಷ ದೂತರು ಆತನನ್ನು ಸೇವಿಸುತ್ತಿದ್ದರು. ಕೋಟ್ಯಾನುಕೋಟಿ ಕಿಂಕರರು ಆತನ ಮುಂದೆ ನಿಂತುಕೊಂಡಿದ್ದರು. ನ್ಯಾಯಸಭೆಯವರು ಕೂತುಕೊಂಡರು. ಪುಸ್ತಕಗಳು ತೆರೆಯಲ್ಪಟ್ಟವು. ನಾವು ಪ್ರಕಟಣೆ 20ನೇ ಅಧ್ಯಾಯದಲ್ಲಿ 11-15 ತೆಗೆಯಲ್ಪಡುವಂತ ಪುಸ್ತಕಗಳಲ್ಲಿ ನೋಡ್ತಾ, ಅದರಲ್ಲಿ ಒಂದು ಪುಸ್ತಕವಾಗಿದೆ ಜೀವಬಾಧ್ಯರ ಪಟ್ಟಿ ಎಂಬಂತ ಪುಸ್ತಕ. ಓಕೆ, ಮುಂದೆ ಓದಿ. ಆಗ ನಾನು ನೋಡುತ್ತಿರಲು ಇಗೋ ಕೊಂಬು ಬಡಾಯಿ ಕೊಚ್ಚಿಕೊಂಡ ನಿಮಿತ್ತ. ಕೊಂಬು ಯಾವುದು? ಕ್ರಿಸ್ತ ವಿರೋಧಿ ಎಂಬ ಕೊಂಬಾಗಿದೆ. ಕ್ರಿಸ್ತ ವಿರೋಧಿ ಬಡಾಯಿ ಕೊಚ್ಚಕೊಂಡ ನಿಮಿತ್ತ ಆ ಕೊಂಬಿನ ಮೃಗ ಅಂದ್ರೆ ಕ್ರಿಸ್ತ ವಿರೋಧಿಯನ್ನು ಕೊಂದು ಅದರ ಹೆಣವನ್ನು ಉರಿಯುವ ಬೆಂಕಿಗೆ ಹಾಕಿ ನಾಶ ಮಾಡಿದರು. ಇದು ಕ್ರಿಸ್ತ ವಿರೋಧಿಯ ಕೊನೆಯಲ್ಲಿ ನಡೆಯುವಂತ ನಾಶನದ ಕುರಿತಾಗಿ ಬರೆಯಲ್ಪಟ್ಟಿದೆ. ಮಿಕ್ಕ ಮೃಗಗಳ ದೊರೆತನವನ್ನು ತೆಗೆದು ಬಿಟ್ಟರು. ಮೃಗ ಎಂಬುದಾಗಿ ಯಾಕೆ ಹೇಳಲ್ಪಟ್ಟಿದೆ? ಎಲ್ಲ ರಾಜ್ಯಭಾರಿಗೆ ಮೃಗದ ಹೆಸರು ಯಾಕೆ ಹೇಳಲ್ಪಟ್ಟಿದೆ? ಕಾರಣ ಏನೆಂದ್ರೆ, ಮೃಗದ ಆಡಳಿತವನ್ನು, ಒಂದು ಮೃಗ ಎಂಬುದು ಅದು ಭಯಂಕರ ಕ್ರೂರಿಯಾಗಿರುತ್ತದೆ ಪ್ರಿಯರೇ. ಕ್ರೂರತ್ವದ ಒಂದು ಆಳ್ವಿಕೆಯನ್ನು ಅಲ್ಲಿ ನಾವು ಕಾಣಲಿಕ್ಕೆ, ಈ ರಾಜ್ಯಭಾರಗಳಲ್ಲಿ, ಈ ಆಡಳಿತಗಳಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಆದರೆ ಕ್ರಿಸ್ತ ವಿರೋಧಿ ಕೂಡ ಮೃಗಕ್ಕೆ ಆತನು ಹೋಲಿಸಲ್ಪಟ್ಟಿದ್ದಾನೆ. ಅವನು ಭಯಂಕರ ಮೃಗದ ಒಂದು ಸ್ವಭಾವವುಳ್ಳವನಾಗಿರ್ತಾನೆ ಪ್ರಿಯರೇ. ಕರುಣೆ, ದಯೆ, ಪ್ರೀತಿ ಎಂಬುವಂಥದ್ದು ಇಲ್ಲದಂಥ ಒಬ್ಬ ವ್ಯಕ್ತಿ ಎಂಬುದಾಗಿ ಹೇಳಬೇಕಾದ್ರೆ ಈ ಅಂತ್ಯಕ್ರಿಸ್ತನು ಕ್ರಿಸ್ತ ವಿರೋಧಿ ಆಗಿರುತ್ತಾನೆ. ಓಕೆ, ಮುಂದೆ ಓದಿ.
ಆದರೆ ಕೆಲವು ಕಾಲದ ಮಟ್ಟಿಗೆ ಆದ್ರೆ ಕೆಲವು ಕಾಲದ ಮಟ್ಟಿಗೆ ತಕ್ಕ ಸಮಯ ಬರುವ ತನಕ ತಕ್ಕ ಸಮಯ ಬರುವ ತನಕ ಅವುಗಳ ಜೀವವನ್ನು ಉಳಿಸಿದರು. ಅವುಗಳ ಜೀವಗಳನ್ನು ಉಳಿಸಿದರು. ನಾನು ಕಂಡ ರಾತ್ರಿಯ ಕನಸಿನಲ್ಲಿ ನಾನು ಕಂಡ ರಾತ್ರಿಯ ಕನಸಿನಲ್ಲಿ ಇಗೋ ಮನುಷ್ಯ ಕುಮಾರನಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು ಆ ಮಹಾವೃದ್ಧನನ್ನು ಸಮೀಪಿಸಿದನು. ಮನುಷ್ಯ ಕುಮಾರನು ಯಾರಾಗಿದ್ದಾನೆ? ಅದು ಬೇರೆ ಯಾರು ಅಲ್ಲ, ಕರ್ತನ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರಿಯರೇ. ಅವನನ್ನು ಆತನ ಸನ್ನಿಧಿಗೆ ತಂದರು. ಸಕಲ ಜನಾಂಗ ಕುಲ ಭಾಷೆಗಳವರು ಅವನನ್ನು ಸೇವಿಸಲೆಂದು, ಯೇಸು ಕ್ರಿಸ್ತನನ್ನು ಸೇವಿಸಲೆಂದು ಅವನಿಗೆ ದೊರೆತನವು ಘನತೆಯು ರಾಜ್ಯವು ಕೊಡೋಣವಾದವು. ಅವನ ಆಳಿಕೆಯು ಅಂತ್ಯವಿಲ್ಲದು. ಇದನ್ನು ನಾವು ದಾನಿಯೇಲ್ 2:44 ಓದುವ ಮೊದಲಾಗಿ ಡ್ಯಾನಿಯಲ್ 2:44 ಅಂತ್ಯವಿಲ್ಲದಂತ ಒಂದು ಆಡಳಿತವನ್ನು ಅದರ ನಂತರ ಕರ್ತನ ದೇಶಸ್ವಾಮಿ ಮಾಡ್ಲಿಕ್ಕೆ ಹೋಗುತ್ತಾನೆ. 1000 ವರ್ಷಗಳಿಂದ ಹಿಡಿದು ನಿತ್ಯತ್ವದವರೆಗೆ ಕರ್ತನ ದೇಶಸ್ವಾಮಿ ಯೊಟ್ಟಿಗೆ ಈ ಭೂಮಿಯಲ್ಲಿ ನಾವು ಆಳ್ವಿಕೆ ಮಾಡ್ಲಿಕ್ಕೆ ಹೋಗುತ್ತೇವೆ ಪ್ರಿಯರೇ. ಓಕೆ, ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು. ಅದು ಎಂದಿಗೂ ಅಳಿಯದು. ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಈಗ ನಾವು ಬಾಬೆಲ್ ನೋಡಿದ್ವು. ಬಾಬೆಲ್ ನಂತರ ಬಂದಂತ ಮೇದ್ಯ ಪರ್ಷಿಯ ನಾವು ನೋಡಿದೆವು. ಮೇದ್ಯ ಪರ್ಷಿಯದ ನಂತರ ಬಂದಂತ ಗ್ರೀಸ್ ಸಾಮ್ರಾಜ್ಯ ನೋಡಿದೆವು. ಗ್ರೀಕ್ ಸಾಮ್ರಾಜ್ಯದ ನಂತರವಾಗಿ ಬಂದಂತೂ ರೋಮ್ ಸಾಮ್ರಾಜ್ಯ ನೋಡಿದೆವು. ಒಂದರ ನಂತರ ಒಂದು ಜನಾಂಗಕ್ಕೆ ಒಂದು ವರ್ಗಾಯಿಸಲ್ಪಡುವಂಥ ಅಧಿಕಾರವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದರೆ ಯೇಸು ಸ್ವಾಮಿಯ ರಾಜ್ಯಭಾರವು ಇನ್ನೊಂದು ಜನಾಂಗಕ್ಕೆ ಅದು ಕದಲಿ ಹೋಗುವುದಿಲ್ಲ ನಂತರ. ಓಕೆ, ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಲೂಕ 1:32-33 ಕೂಡ ಓದಿ, ಎಲ್ಲೆಂದು ಬರಲಿಟ್ಟು. ಲೂಕ್ ಚಾಪ್ಟರ್ 1:32-33. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಪರಾತ್ಪರನ ಕುಮಾರ ಯಾರು? ಕರ್ತನ ಸ್ವಾಮಿ. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲ ಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಯೇಸು ಕ್ರಿಸ್ತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಅಂತ ಒಂದು ರಾಜ್ಯಭಾರವನ್ನು ಕರ್ತನು ನಿತ್ಯತ್ವಕ್ಕೂ ನಡೆಸಕ್ಕೆ ಹೋಗುತ್ತಾನೆ ಪ್ರಿಯರೇ. ಓಕೆ, ಡ್ಯಾನಿಯಲ್ 7ಗೆ ತಿರುಗಿ ಬನ್ನಿ. ಅವನ ಆಳ್ವಿಕೆಯು ಅಂತ್ಯವಿಲ್ಲದು, ಶಾಶ್ವತವಾದದ್ದು. ಅವನ ರಾಜ್ಯವು ಎಂದಿಗೂ ಅಳಿಯದು. ದಾನಿಯೇಲನಾದ ನನ್ನ ಆತ್ಮವು ನನ್ನ ಶರೀರದೊಳಗೆ ವ್ಯಥೆಗೊಂಡಿತು. ನನ್ನ ಮನಸ್ಸಿನಲ್ಲಿ ಬಿದ್ದ ಕನಸುಗಳು ನನ್ನನ್ನು ಕಳವಳಪಡಿಸಿದವು. ನಾನು ಹತ್ತಿರ ನಿಂತಿದ್ದವರಲ್ಲಿ ಒಬ್ಬನ ಬಳಿಗೆ ಹೋಗಿ ಇವುಗಳ ಸತ್ಯಾರ್ಥವೇನೆಂದು ವಿಚಾರಿಸಲು ಅವನು ನನಗೆ ಆ 4 ದೊಡ್ಡ ಮೃಗಗಳು ಲೋಕ ಸಾಗರದೊಳಗಿಂದ ಏರತಕ್ಕ 4 ರಾಜ್ಯಗಳು. ನಾ ಈಗಲೇ ಹೇಳಿದ್ದೆ 4 ರಾಜ್ಯಗಳು: ಬಾಬೆಲ್, ಮೇದ್ಯ ಪರ್ಷಿಯಾ, ನಂತರ ಗ್ರೀಸ್ ಮತ್ತೆ ರೋಮ್ ಎಂಬುದಾಗಿ ನಾನು ಹೇಳಿದ್ದೇನೆ. ಆದರೆ ರಾಜ್ಯವು ಪರಾತ್ಪರನ ಭಕ್ತರಿಗೆ ಲಭಿಸುವುದು. ಅವರೇ ಅದನ್ನು ತಲತಲಾಂತರಕ್ಕೂ ಶಾಶ್ವತವಾಗಿ ಅನುಭವಿಸುವರು ಎಂದು ಆ ವಿಷಯಗಳ ತಾತ್ಪರ್ಯವನ್ನು ವಿವರಿಸಿ ತಿಳಿಸಿದನು. ಆಮೇಲೆ ಕಬ್ಬಿಣದ ಹಲ್ಲು ತಾಮ್ರದ ಉಗುರು ಉಳ್ಳದ್ದಾಗಿ ಕೆಲವನ್ನು ನುಂಗಿ ಕೆಲವನ್ನು ಚೂರು ಮಾಡಿ ಮಿಕ್ಕದ್ದನ್ನು ಕಾಲುಗಳಿಂದ ತುಳಿದು ಇತರ ಮೃಗಗಳಿಗಿಂತ ವಿಲಕ್ಷಣವಾಗಿ ಅತಿ ಭಯಂಕರವಾದ 4ನೇ ಮೃಗದ ವಿಷಯವಾಗಿಯೂ ರೋಮ್ ಸಾಮ್ರಾಜ್ಯದ ವಿಷಯವಾಗಿ ಅದರ ತಲೆಯ
ತಲೆ ಮೇಲಣ 10 ಕೊಂಬುಗಳ ವಿಷಯವಾಗಿಯೂ ಮತ್ತು ರಾಜ್ಯ ಯುರೋಪಿಯನ್ ರಾಜ್ಯಗಳ ಕುರಿತಾಗಿ ನಾನು ನೋಡುತ್ತಿದ್ದ ಹಾಗೆ ಯಾವ ಕೊಂಬು ಮೊಳೆತು 3 ಕೊಂಬುಗಳನ್ನು ಬೀಳಿಸಿ ದೇವ ಭಕ್ತರೊಂದಿಗೆ ಯುದ್ಧ ಮಾಡಿ ಮಹಾವೃದ್ಧನು ಆಯ್ತೆಂದು ಪರಾತ್ಪರನ ಭಕ್ತರಿಗಾಗಿ ನ್ಯಾಯ ತೀರಿಸಿ ಅವನಿಗೆ ರಾಜ್ಯವನ್ನು ದೊರಕಿಸುವ ತನಕ ಅವರನ್ನು ಗೆಲ್ಲುತ್ತಾ ಬಂದು ಕಣ್ಣುಳ್ಳದ್ದಾಗಿ ಬಾಯಿಂದ ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದ ಮಿಕ್ಕ ಕೊಂಬುಗಳಿಗಿಂತ ಬಿರುಸಾಗಿ ನೋಡುತ್ತಾ ಇತ್ತೋ ಆ ಕೊಂಬಿನ ವಿಷಯವಾಗಿಯೂ ಸತ್ಯಾರ್ಥವನ್ನು ತಿಳಿದುಕೊಳ್ಳಬೇಕೆಂದು ಅಪೇಕ್ಷಿಸಿ ವಿಚಾರಿಸಿದೆನು. ಆಗ ಅವರು ನನಗೆ ಆ ನಾಲ್ಕನೆಯ ಮೃಗವು ಲೋಕದಲ್ಲಿ ಉಂಟಾಗುವ ನಾಲ್ಕನೆಯ ರಾಜ್ಯ ಅಂದ್ರೆ ರೋಮ್ ಸಾಮ್ರಾಜ್ಯ, ಅದು ಮಿಕ್ಕ ರಾಜ್ಯಗಳಿಗಿಂತ ವಿಲಕ್ಷಣವಾಗಿ ಲೋಕವನ್ನೆಲ್ಲ ನುಂಗಿ ತುಳಿದು ಚೂರು ಚೂರು ಮಾಡುವುದು. ಆ 10 ಕೊಂಬುಗಳ ರೋಮನ್ ಸಾಮ್ರಾಜ್ಯದ ಕುರಿತಾಗಿ ಕಳೆದ ದಿವಸಗಳ ನಿಮ್ಮೊಟ್ಟಿಗೆ ಸ್ಪಷ್ಟವಾಗಿ ಮಾತಾಡಿದ್ದೇನೆ. ಇಡೀ ಲೋಕವನ್ನು ಆಳಿದಂಥ ಒಂದು ಸಾಮ್ರಾಜ್ಯವಾಗಿದೆ ಈ ಒಂದು ರೋಮ್ ಸಾಮ್ರಾಜ್ಯ. ಪ್ರಿಯರೇ, ಈ ರೋಮ್ ಸಾಮ್ರಾಜ್ಯವು ಎಷ್ಟೋ ಕ್ರೈಸ್ತ ವಿಶ್ವಾಸಿಗಳನ್ನು, ದೇವ ಸೇವಕರನ್ನು ಯಾವ ರೀತಿಯಲ್ಲಿ ಹಿಂಸಿಸಿ ಸಾಯಿಸಿತ್ತು ಎಂಬುದಾಗಿ ಕೂಡ ನಾವು ಕಳೆದ ಅಧ್ಯಯನದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ಪ್ರಿಯರೇ, ಓಕೆ, ಮುಂದೆ ಓದಿ. ಆ 10 ಕೊಂಬುಗಳ ವಿಷಯವೇನೆಂದರೆ 10 ಕೊಂಬುಗಳ ವಿಷಯವೇನೆಂದರೆ ಆ ರಾಜ್ಯದಲ್ಲಿ 10 ಮಂದಿ ಅರಸರು ಯುರೋಪಿಯನ್ ಯೂನಿಯನ್ ಉಂಟಾಗುವರು. ಆ ರಾಜ್ಯ ಅಂದ್ರೆ ರೋಮದಿಂದಲೇ ಬರ್ತಾರೆ. ಪೂರ್ವ ರೋಮ್ ಮತ್ತು ಪಶ್ಚಿಮ ರೋಮ್ ಎಂಬುದಾಗಿ ನಾನು ನಿಮಗೆ 5 ಪೂರ್ವ ರೋಮಿಂದ 5 ಪಶ್ಚಿಮ ರೋಮಿಂದ ಹೇಗೆ ಬರ್ತಾರೆ ಕಳೆದ ಅಧ್ಯಯನದಲ್ಲಿ ಸರಿಯಾಗಿ ನಾನು ನಿಮಗೆ ವಿವರಿಸಿ ಕೊಟ್ಟಿದ್ದೇನೆ. ಪ್ರಿಯರೇ, ಓಕೆ, ಮುಂದೆ ಓದಿ. ಅವರ ತರುವಾಯ ಮತ್ತೊಬ್ಬನು ತಲೆದೋರ್ತಾನೆ. ಅವನು ಮುಂಚಿನ ಅರಸರಿಗಿಂತ ಇವನು ಯಾರಾಗಿದ್ದಾನೆ? ಇವನಾಗಿದ್ದಾನೆ ಕ್ರಿಸ್ತ ವಿರೋಧಿ. ಮುಂಚಿನ ಅರಸರಿಗಿಂತ ವಿಲಕ್ಷಣನಾಗಿ 3 ಅರಸರುಗಳನ್ನು ಅದುಮಿ ಬಿಡ್ತಾನೆ. ಪರಾತ್ಪರನಿಗೆ ವಿರುದ್ಧವಾಗಿ ಈಗ ಇನ್ನೊಂದು ಅವನ ಗುಣಲಕ್ಷಣ ಏನು ಗೊತ್ತುಂಟ? ಒಂದು, ದೇವರಿಗೆ ವಿರೋಧವಾಗಿ ನಿಲ್ಲುವಂಥದ್ದು, ಯಾವುದು ಪೂಜೆ ಹೊಂದುತ್ತದ್ದು, ದೇವರಿಸಿಕೊಳ್ಳುತ್ತದ್ದು, ಆ ದೇವರಿಗೆ ವಿರೋಧವಾಗಿ ನಿಲ್ತಾನೆ. ಈಗ ಎರಡನೇದಾಗಿ ಏನು ಮಾಡ್ತಾನೆ ಅವನು? ದೇವರಿಗೆ ಪುನಃ ಓದಿ ವಾಕ್ಯವನ್ನು. ಪರಾತ್ಪರನಿಗೆ ವಿರುದ್ಧವಾಗಿ ಕೊಚ್ಚಿಕೊಳ್ಳುವಂತ, ದೇವರಿಗೆ ವಿರೋಧವಾಗಿ ಕೊಚ್ಚಿಕೊಳ್ಳುವಂತ ಎರಡನೇ ಸ್ವಭಾವ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಪರಾತ್ಪರನ ಭಕ್ತರನ್ನು, ಮೂರನೇದಾಗಿ ಪರಾತ್ಪರನ ಭಕ್ತರನ್ನು ಸವೆಯಿಸಿ ಕಟ್ಟಳೆಯ ಕಾಲಗಳನ್ನು, ಮೂರನೇದಾಗಿ ಅವನು ಏನ್ ಮಾಡ್ತಾನೆ? ಪರಾತ್ಪರನ ಭಕ್ತರನ್ನು, ದೈವ ಭಕ್ತರನ್ನು ನಾಶ ಮಾಡುವಂತ ಎಲ್ಲಾ ಕಾರ್ಯಗಳನ್ನು ಆ ಸಮಯದಲ್ಲಿ ಆತನು ಮಾಡ್ತಾನೆ. ಪ್ರಿಯರೇ, ಕಟ್ಟಳೆಯ ಕಾಲಗಳನ್ನು, ನಾಲ್ಕನೇದಾಗಿ ಕಟ್ಟಳೆಯ ಕಾಲಗಳನ್ನು, ಧರ್ಮ ವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು. ಅಂದ್ರೆ ಕಟ್ಟಳೆಯ ಕಾಲಗಳು, ಈ ಧರ್ಮ ವಿಧಿ ಎಲ್ಲವನ್ನು, ಅಂದ್ರೆ ಆರಾಧನೆ ಕಾರ್ಯಕ್ರಮಗಳನ್ನು ಏನ್ ಮಾಡ್ತಾನೆ? ಕ್ರಮಗಳನ್ನು ಎಲ್ಲವನ್ನು ಬದಲಾಯಿಸಿ ಬಿಡ್ತಾನೆ. ಈಗ ನಿಮಗೆ ಗೊತ್ತಾಗ್ತದೆ. ಸೊ ನಾನು ನಾಳೆ ಅಥವಾ ನಾಡೋದು ಏನೋ ಈ ಒನ್ ವರ್ಲ್ಡ್ ಗೌರ್ಮೆಂಟ್ ಬಗ್ಗೆ ಎಲ್ಲ ಸ್ವಲ್ಪ ನಿಮಗೆ ನಾನು ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ. ಫ್ರೀ ಮೇಷನ್ ಎಂದರೇನು, ಇಲ್ಯುಮಿನಾಟಿ ಎಂದರೇನು, ಅದು ಯಾವ ರೀತಿಯಲ್ಲಿ ಯುನೈಟೆಡ್ ನೇಷನ್ ಒಳಗೆ ಪ್ರವೇಶ ಮಾಡಿದೆ, ಯಾವ ರೀತಿಯಲ್ಲಿ ಮುಂದಿನ ದಿವಸ ಅದು ಬರ್ತಾ ಇದೆ, ಅದರ ಬಗ್ಗೆ ಒಂದೇ ನಾಳೆ ಇರ್ಬೋದು ಅಥವಾ ನಾಡೋದು 2 ದಿವಸದಲ್ಲಿ ಒಂದು ದಿವಸ ನಾನು ಇದರ ಬಗ್ಗೆ ಸ್ಪಷ್ಟವಾಗಿ ನಾನು ನಿಮಗೆ ಕಲಿಸಿಕೊಡ್ತೇನೆ. ಪ್ರಿಯರೇ, ಅಂದರೆ ಇನ್ನು ಮುಂದೆ ಬರುವಂಥ ಒನ್ ವರ್ಲ್ಡ್ ಗೌರ್ಮೆಂಟಲ್ಲಿ ಒಂದು ಕಾರ್ಯ ಬರುವಂಥದ್ದು, ಒನ್ ವರ್ಲ್ಡ್ ರಿಲಿಜನ್. ಹಿಂದೂ ಇರುವುದಿಲ್ಲ, ಮುಸ್ಲಿಂ ಇರುವುದಿಲ್ಲ, ಕ್ರಿಶ್ಚಿಯನ್, ಬೌದ್ಧ, ಜೈನ ಯಾವುದೂ ಇರುವುದಿಲ್ಲ. ಒಂದೇ ಒಂದು ರಿಲಿಜನ್, ಒಂದೇ ಒಂದು ಧರ್ಮ ಇರ್ತದೆ. ಪ್ರಿಯರೇ, ಆ ರೀತಿಯಲ್ಲಿ ಒಂದು ಒನ್ ವರ್ಲ್ಡ್ ಗೌರ್ಮೆಂಟ್ ಅದೊಂದು ಅಜೆಂಡಾ ಇದೆ ಈ ಭೂಮಿಯಲ್ಲೆಲ್ಲ ಅದನ್ನು ತರುವುದಕ್ಕಾಗಿ. ಅದು ಸತ್ಯವನ್ನು ಯಾರು ತಿಳ್ಕೊಂಡಿದ್ದಾರೆ, ಕರ್ತನ ಯೇಸುಸ್ವಾಮಿಯನ್ನು ರಕ್ಷಕನ ಒಡೆಯನಾಗಿ ಯಾರೆಲ್ಲ ಅಂಗೀಕಾರ ಮಾಡಿದಾರಲ್ಲ, ಅವರು ಸತ್ಯಕ್ಕಾಗಿ ಎಲ್ಲ ಸಮಯಗಳಲ್ಲಿ ಅವರು ನಿಲ್ಲುವರಾಗಿರುತ್ತಾರೆ. ಪ್ರಿಯರೇ, ಓಕೆ, ಮುಂದೆ ಓದಿ. ಆ ಭಕ್ತರು ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಅವನ ಕೈವಶನಾಗಿರುವರು. ಅಂದರೆ ಅದರ ಅರ್ಥ ಏನಂದ್ರೆ 3.5 ವರ್ಷಗಳ ಕಾಲ ದೇವರ ಭಕ್ತರು ಈ ಕ್ರಿಸ್ತ ವಿರೋಧಿಗೆ ಅಧೀನರಾಗಿರ್ತಾರೆ. ಅಂದರೆ ಉಪದ್ರವ ಕಾಲ 7 ವರ್ಷಗಳ ಕಾಲ, ಮತ್ತು ಅದನ್ನು 2 ಭಾಗ ಮಾಡಿದ್ದಾರೆ.
ಸಂಕಟ ಕಾಲ ಮತ್ತು ಮಹಾಸಂಕಟ ಕಾಲ ಎಂಬುದಾಗಿ. ಮೊದಲೇ 3 ವರ್ಷದಲ್ಲಿ ಯಹೂದ್ಯರೊಟ್ಟಿಗೆ ಅವನು ಒಡಂಬಡಿಕೆ ಮಾಡಿಕೊಳ್ತಾನೆ, ಸಮಾಧಾನವಾಗಿರುತ್ತಾನೆ. ಕೊನೆಯ 3.5 ವರ್ಷಗಳಲ್ಲಿ ಆ ಒಡಂಬಡಿಕೆ ಮುರಿದು ಬಿಡ್ತಾನೆ. ಆತನು ಯಾವ ರೀತಿಯಲ್ಲಿ ಆಲಯದೊಳಗೆ ಆತನು ಹೋಗಿ ಕೂತ್ಕೊಳ್ತಾನೆ, ನಾನೇ ದೇವರೆಂಬುದಾಗಿ. ಅವನ ಮೂರ್ತಿಯನ್ನು ಅವನು ಸಿದ್ಧಪಡಿಸಿ ಅದನ್ನು ಇದಕ್ಕೆ ಆರಾಧನೆ ಮಾಡಬೇಕೆಂಬ ಒತ್ತಡವನ್ನು ತರ್ತಾನೆ. ಯಹೂದ್ಯ ಜನರು ಏನು ಮಾಡ್ತಾರೆ ಅಂದರೆ, ಅವರು ಮಾನುಷಿಕ ಆರಾಧನೆ ಮಾಡುವುದಿಲ್ಲ, ಮನುಷ್ಯರಿಗೆ ಆರಾಧನೆ ಮಾಡಲ್ಲ. ಎರಡನೇದಾಗಿ ಅವರು ವಿಗ್ರಹಾರಾಧನೆ ಮಾಡುವುದಿಲ್ಲ. 1 ಮತ್ತು 2ನೇ ಆಜ್ಞೆಯನ್ನು ಅವರು ಶಿರಸ್ಸ ವಹಿಸುವವರಾಗಿರುತ್ತಾರೆ. ಅವಾಗ ಅವರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟು ಇವನು ಮೆಸ್ಸಿಯನಲ್ಲ, ಕ್ರಿಸ್ತನಲ್ಲ, ಇವನು ಕ್ರಿಸ್ತ ವಿರೋಧಿ ಎಂಬುದಾಗಿ ಅರಿತುಕೊಂಡು ಅವನಿಗೆ ತಿರುಗಿ ಬೀಳ್ತಾರೆ. ಆವಾಗ ಈ ಕ್ರಿಸ್ತ ವಿರೋಧಿಯಲ್ಲಿ ಹಿಂಸೆಯನ್ನು ಎಬ್ಬಿಸುತ್ತಾನೆ ಪ್ರಿಯರೇ. ಆ ಹಿಂಸೆಯಲ್ಲಿ ಎಷ್ಟೋ ಯಹೂದ್ಯರು ನಂಬಿಕೆಗೋಸ್ಕರ ಸಾಯ್ತಾರೆ, ಎಷ್ಟೋ ಚಿತ್ರಹಿಂಸೆ ಅನುಭವಿಸ್ತಾರೆ, ಎಷ್ಟೋ ಜನ ಸೆರೆಮನೆಗೆ ಹಾಕುತ್ತಾನೆ ಪ್ರಿಯರೇ. ಭಯಂಕರವಾದಂಥ ಹಿಂಸೆ ಆ ಟೈಮಲ್ಲಿ ಆರಂಭವಾಗುತ್ತದೆ. ಓಕೆ, ಮುಂದೆ ಓದಿ. ಆಮೇಲೆ ನ್ಯಾಯಸಭೆ ಕೂತು ಅವನ ದೊರೆತನ ಕಿತ್ತು ತೀರಾ ಧ್ವಂಸ ಮಾಡಿ ಕೊನೆಗಾಣಿಸಿ ಬಿಡುವುದು. ಅಂದ್ರೆ 3.5 ವರ್ಷಗಳ ನಂತರ, ಅಂದ್ರೆ ಕೊನೆಯ 3.5 ವರ್ಷಗಳ ನಂತರ ಉಪದ್ರವ ಕಾಲದ ಕೊನೆಯಲ್ಲಿ ಏನು ನಡೀತದೆ ಅಂದರೆ, ನಾನು ನಿಮಗೆ ಈ ಯುದ್ಧಗಳ ಕುರಿತಾಗಿ ನಾನು ಮಾತಾಡಲಿಕ್ಕಿದೆ. ನಾನು ಸ್ವಲ್ಪ 3-4 ದಿವಸ ನಂತರ ಯಾವಾಗ ಟೈಮ್ ಸಿಗ್ತದೆ ಅವಾಗ. ಈಗ ನಾವು ಈಗಾಗಲೇ 2 ಲೋಕ ಮಹಾಯುದ್ಧಗಳನ್ನು ಕಂಡಿದ್ದೇವೆ. ಈಗ 5 ಮಹಾಯುದ್ಧಗಳು, ಟೋಟಲ್ ಇನ್ನೂ 3 ಮಹಾಯುದ್ಧಗಳು ಭೂಮಿಯಲ್ಲಿ ನಡೀಲಿಕ್ಕಿದೆ ಪ್ರಿಯರೇ. 5 ಲೋಕ ಮಹಾಯುದ್ಧಗಳು ಟೋಟಲ್ ಉಂಟು. ಅದರ ಬಗ್ಗೆ ನಾನು ಪರಿಪೂರ್ಣವಾಗಿ ವಾಕ್ಯದ ಆಧಾರದಲ್ಲಿ ನಾನು ವಿವರಿಸಲಿಕ್ಕೆ ಹೋಗುತ್ತೇನೆ ಪ್ರಿಯರೇ. ಅದು ನಮಗೆ ಕಲಿಯುವಂಥದ್ದು, ತುಂಬ ನಮಗೆ ಆಶೀರ್ವಾದ ಆಗಿರುತ್ತದೆ. ಓಕೆ, ಮುಂದೆ ಓದಿ. ಆಗ ಅವನ ರಾಜ್ಯ ಪ್ರಭುತ್ವಗಳು ಸಮಸ್ತ ಭೂಮಂಡಲದಲ್ಲಿನ ರಾಜ್ಯಗಳ ಮಹಿಮೆಯು ಪರಾತ್ಪರನ ಭಕ್ತ ಜನರಿಗೆ ಕೊಡೋಣ. ಅಂದರೆ ಅರ್ಥ ಏನಂದ್ರೆ, ಈ ಸಂಕಟ ಕಾಲದ ಕೊನೆಯ ಕ್ಷಣಗಳಲ್ಲಿ ಇಸ್ರೇಲನ್ನು ಎಲ್ಲ ಜನ ಹಿಂಸೆಯನ್ನು ಎಬ್ಬಿಸಿ, ಅವರ ಹೆಂಗಸರನ್ನು ಕೆಡಿಸಿ, ಚಿತ್ರಹಿಂಸೆ ಕೊಟ್ಟು, ನಂಬಿಕೆ ಬಿಡುವುದಕ್ಕಾಗಿ ಒತ್ತಡ ಹೇರಿ ಅನೇಕ ಉಪದ್ರವಗಳನ್ನು ಕೊಡ್ತಾನೆ ಪ್ರಿಯರು. ಎಷ್ಟೋ ಜನ ರಕ್ತಸಾಕ್ಷಿಗಳಾಗಿ ಸಾಯ್ತಾರೆ. ಆ ಸಮಯದಲ್ಲಿ ರಕ್ಷಕನು, ನಿಜವಾದ ರಕ್ಷಕನು ಕರ್ತನ ಯೇಸು ಸ್ವಾಮಿ ಆಗಿದ್ದಾನೆ. ಆತನು 2000 ವರ್ಷಗಳ ಹಿಂದೆ ಬಂದು ಹೋಗಿದ್ದಾನೆ ಎಂಬುದಾಗಿ ಅವರು ಅರಿತುಕೊಂಡು, ನಾನು ಮೊನ್ನೆ ದಿವಸ ಹೇಳಿದ ಹಾಗೆ ಜಕರ್ಯ 12:10 ವಾಕ್ಯ, ಅದು ಓದಿಕೊಳ್ಳೋಣ. ಅವರು ಇದ್ದೊಬ್ಬ ಮಗನನ್ನು ಕಳ್ಕೊಂಡ ರೀತಿಯಲ್ಲಿ ಅವರು ಅಳುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಮೊರೆಯಿಡುವುದಕ್ಕೆ ತಂದೆಯೇ ರಕ್ಷಕನಾದ ಯೇಸುವನ್ನು ಕಳಿಸಿಕೊಡು ಎಂಬುದಾಗಿ ಅವರು ಅಳುತ್ತಾ ಆತ ಕಳಿಸಿಕೊಡೋದಕ್ಕಾಗಿ ಕರ್ತನ ತಂದೆಯಾದ ಬಳಿ ಅವರು ಪ್ರಾರ್ಥನೆ ಮಾಡಲಿಕ್ಕೆ ಆರಂಭ ಮಾಡ್ತಾರೆ, ಮೊರೆ ಇಡಲಿಕ್ಕೆ ಅವರು ಆರಂಭ ಮಾಡ್ತಾರೆ. ಪ್ರಿಯ ಓದುವ. ದಾವೀದ ವಂಶದವರಲ್ಲಿಯೂ ಯೆರೂಸಲೇಮಿನವರಲ್ಲಿಯೂ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವನ್ನು ಸುರಿಸುವೆನು. ತಾವು ಇರಿದವನನ್ನು ದಿಟ್ಟಿಸಿ ನೋಡುವರು. ಇದ್ದೊಬ್ಬ ಮಗನನ್ನು ಕಳೆದುಕೊಂಡಂತೆ ಅವನಿಗಾಗಿ ಗೋಳಾಡುವರು. ಚೊಚ್ಚಲ ಮಗನ ವಿಯೋಗಕ್ಕೋಸ್ಕರ ದುಃಖಪಟ್ಟಂತೆ ಅವನಿಗಾಗಿ ದುಃಖಿಸುವರು. ಅವರು ಮೊರೆ ಇಡ್ತಾರೆ. ಆವಾಗಲೇ ಸಭೆಯ ಜೊತೆಯಲ್ಲಿ ಕರ್ತನ ಯೇಸು ಸ್ವಾಮಿ ಈ ಭೂಮಿಗೆ ಸಂಕಟ ಕಾಲದ 7 ವರ್ಷಗಳ ಕೊನೆಯಲ್ಲಿ ಭೂಮಿಗೆ ಬರ್ತಾನೆ. ಅಂದರೆ ನಮ್ಮೊಟ್ಟಿಗೆ ಬರ್ತಾನೆ. 7 ವರ್ಷಗಳ ಹಿಂದೆ ನಾವು ಕ್ರಿಸ್ತನೊಟ್ಟಿಗೆ ರ್ಯಾಪ್ಚರ್ ಆಗಿ ಮೇಲಕ್ಕೆ ಹೋಗಿದ್ದೆವು. 7 ವರ್ಷಗಳ ನಂತರ ಕ್ರಿಸ್ತನೊಟ್ಟಿಗೆ ಭೂಮಿಗೆ ಬರ್ತೇವೆ. ಕೊನೆಯ ಸಮಯ ಯಾವಾಗ ಅರ್ಮೆಗದ ಯುದ್ಧ ನಡೆಯುವಂಥ, ಲೋಕದ 4ನೇ ಮಹಾಯುದ್ಧ ನಡೆಯುವಂಥ ಒಂದು ಸಂದರ್ಭ ಆಗಿರುತ್ತದೆ ಪ್ರಿಯರೇ. ಆ ಕ್ರಿಸ್ತ ವಿರೋಧಿ ಇಡೀ ಲೋಕದ ಭೂರಾಜ್ಯಗಳನ್ನು ಯಹೂದ್ಯಕ್ಕೆ ವಿರೋಧವಾಗಿ, ದೇವಜನ ವಿರೋಧವಾಗಿ ಕೂಡಿಸುವಂಥ ಒಂದು ಸಮಯ ಅದು. ಆವಾಗ ಕ್ರಿಸ್ತನ ಭೂಮಿಯಲ್ಲಿ ಬಂದು ಕ್ರಿಸ್ತ ವಿರೋಧಿಯನ್ನು, ಸುಳ್ಳು ಪ್ರವಾದಿಯನ್ನು ಜೀವಂತವಾಗಿ ಹಿಡಿದು ಆತನು ಬೆಂಕಿ ಗಂತಕ ನಿಜವಾದ ನರಕದಲ್ಲಿ ಆತನು ದೊಬ್ಬಿ ಬಿಡ್ತಾನೆ ಪ್ರಿಯರೇ. ಅದು 4ನೇ ಮಹಾಯುದ್ಧ. ಅದರ ಬಗ್ಗೆ ನಾನು ಡೀಟೇಲ್ ಆಗಿ ನಾನು ಬರುವ ಅಧ್ಯಯನಗಳಲ್ಲಿ ನಿಮ್ಮೊಟ್ಟಿಗೆ ನಾನು ಮಾತಾಡ್ತೇನೆ ಪ್ರಿಯರೇ. ಅದಕ್ಕೆ ಓಕೆ, ಮುಂದೆ ಕಂಟಿನ್ಯೂ ಮಾಡಿ. ಆತನ ರಾಜ್ಯವು ಶಾಶ್ವತ ರಾಜ್ಯ. ಸಕಲ ದೇಶಾಧಿಪತಿಗಳು ಆತನಿಗೆ ಅಧೀನರಾಗಿ ಸೇವೆ ಮಾಡುವರು ಎಂದು ಹೇಳಿದನು. ಅಂದರೆ ಅದರ ನಂತರ 1000 ವರ್ಷದ ಯೇಸು ಕ್ರಿಸ್ತನ ರಾಜ್ಯಭಾರ ಈ ಭೂಮಿಯಲ್ಲಿ ಆರಂಭವಾಗುತ್ತದೆ. ಯೇಸು ಕ್ರಿಸ್ತನ ಜೊತೆಯಲ್ಲಿ ನೀವೆಲ್ಲರೂ ದೇವರ ಮಕ್ಕಳು ಸೇರಿ ಭೂಮಿಯಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಹೋಗುತ್ತೆ. 1000 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತೇವೆ. ಆವಾಗ ನಾವಿರುವಂಥದ್ದು ಮಹಿಮೆ ಶರೀರದಲ್ಲಿ ಪ್ರಿಯರೇ. ಅಂದರೆ ಸಾಮಾನ್ಯ ಶರೀರದಲ್ಲಿ ಇಲ್ಲೂ ಕೂಡ ಜನರು ಈ ಭೂಮಿಯಲ್ಲಿ ಇರ್ತಾರೆ. ಅದರ ಅಧ್ಯಯನವನ್ನು ಮುಂದಿನ ದಿನಗಳಲ್ಲಿ ಸಂಕ್ಷಿಪ್ತವಾಗಿ ನಾನು ವಿವರಿಸುತ್ತೇನೆ ಪ್ರಿಯರೇ. ಓಕೆ, ನಾವು ಮುಂದೆ ಓದುವ.
ಈ ಕನಸಿನ ಪ್ರಸ್ತಾಪವು ಈ ಕನಸಿನ ಪ್ರಸ್ತಾಪವು ಇಲ್ಲಿಗೆ ಮುಗಿಯಿತು. ಇಲ್ಲಿಗೆ ಮುಗಿಯಿತು. ದಾನಿಯೇಲನಾದ ನಾನು ನನ್ನ ಯೋಚನೆಗಳಿಂದ ಬಹು ಕಳವಳಗೊಂಡು ಮೊಗಗೆಟ್ಟೆನು. ಆದರೂ ನಡೆದ ಸಂಗತಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೆನು. ಇನ್ನೊಂದು ವಾಕ್ಯ ಓದಿ, ದಾನಿಯೇಲ 8:23-27 ವಾಕ್ಯ. ಆ ರಾಜ್ಯಗಳ ಕಡೆಯ ಕಾಲದಲ್ಲಿ ಅಂದ್ರೆ ಯಾವ ರಾಜ್ಯಗಳು? ನಾವು 8ನೇ ಅಧ್ಯಾಯದಲ್ಲಿ ಕೂಡ ವಿವರಿಸಲಾಗಿದೆ. ಅಲ್ಲಿ 4 ರಾಜ್ಯಗಳು. ಯಾವುದು? ಬಾಬೆಲ್, ಮೇದ್ಯ ಪರ್ಷಿಯಾ, ಗ್ರೀಸ್ ಸಾಮ್ರಾಜ್ಯ, ರೋಮನ್ ಸಾಮ್ರಾಜ್ಯ. ಈ 4 ರಾಜ್ಯಗಳ ಕೊನೆಯಲ್ಲಿ ಎಂಬುದಾಗಿ. ಅಧರ್ಮಿಗಳ ಅಧರ್ಮವು ಪೂರ್ತಿಯಾದಾಗ ಕಠಿಣ ಮುಖನು ದ್ವಂದ್ವಾರ್ಥ ವಚನ ನಿಪುಣನು. ಅವನ 6ನೇ ಗುಣ ಯಾವುದು? ಕಠಿಣ ಮುಖನಾಗಿರುತ್ತಾನೆ ಆತನು. ಓಕೆ, ಕಠಿಣ ಹೃದಯವುಳ್ಳವನಾಗಿರುತ್ತಾನೆ ಪ್ರಿಯರೇ. 7ನೇದಾಗಿ ದ್ವಂದ್ವಾರ್ಥ ವಚನ ನಿಪುಣನಾಗಿರ್ತಾನೆ ಅವನು. ದ್ವಂದ್ವಾರ್ಥ ಅಂದರೆ ಎಬ್ಬಗೆ ಮಾತನಾಡುವಂಥದ್ದು. 2 ವಿಧವಾದ ಮಾತು, 2 ವಿಧವಾದ ನಾಲಿಗೆ ಉಳ್ಳವರು ಎಂಬುದಾಗಿ ಹೇಳ್ತೇವಲ್ಲ, ಅರ್ಥ ಇಬ್ಬಗೆಯ ಮಾತು ಅಂದರೆ ಮಾತಿನಲ್ಲೇ ಜನರನ್ನು ಮೋಡಿ ಮಾಡುವಂಥದ್ದು, ಮಾತಿನಲ್ಲೇ ಜನರನ್ನು ವಂಚಿಸುವಂಥ ಒಂದು ಗುಣ ಇವನಲ್ಲಿ ಇರುತ್ತದೆ ಪ್ರಿಯರೇ. ಓಕೆ, ಇವತ್ತು ಅನೇಕ ಭಾಷಣಗಳನ್ನು ನಾವು ಲೋಕದಲ್ಲಿ ರಾಜಕೀಯ ವ್ಯಕ್ತಿಗಳು ಮಾಡುವಂಥದ್ದು ಕಾಣ್ತೇವೆ. ಒಂದು ಭಯಂಕರವಾದ ಒಂದು ಸಿಹಿಯಾದ ಮಾತುಗಳನ್ನು ಮಾತಾಡ್ತಾರೆ. ಜನರಿಗೆ ಅದು ಕೊಡ್ತೇನೆ ಇದು ಕೊಡ್ತೇನೆ ಎಂಬುದಾಗಿ ಹೇಳಿ ವಂಚಿಸುತ್ತಾರೆ. ಆದರೆ ಕೊಡುವುದು ಏನೂ ಇರಲ್ಲ. ಆ ರೀತಿಯ ಒಂದು ದ್ವಂದ್ವಾರ್ಥ ವಚನ ನಿಪುಣನಾಗಿರ್ತಾನೆ ಅವನು. ಓಕೆ, ಮುಂದೆ ಹೋಗಿ. ಆಗ ಒಬ್ಬ ರಾಜನು ತಲೆದೋರುವನು. ನೀವು ಯಾರಲ್ಲ, ಕ್ರಿಸ್ತ ವಿರೋಧಿ ಆಗಿದ್ದಾನೆ. ಅವನು ಪ್ರಬಲನಾಗುತ್ತಾನೆ, ಆದರೆ ಬಲದಿಂದಲ್ಲ ಅತ್ಯಧಿಕವಾಗಿ ಹಾಳು ಮಾಡಿ ವೃದ್ಧಿಗೆ ಬಂದು ಇಷ್ಟಾರ್ಥವನ್ನು ತೀರಿಸಿಕೊಳ್ಳುವನು. ಅಂದ್ರೆ ಅತ್ಯಧಿಕವಾದ ಹಾಳು ಮಾಡಿ ಆತನು ವೃದ್ಧಿಗೆ ಬರ್ತಾನೆ. ಎಲ್ಲ ಕಡೆ ಹಾಳು ಮಾಡಿ, ಕೆಲವರನ್ನು ಮೋಸದಿಂದ ನಾಶ ಮಾಡಿ ಹಾಳು ಮಾಡಿ ಆತನು ಅಧಿಕಾರಕ್ಕೆ ಬರ್ತಾನೆ. ಮುಂದೆ ಓದಿ. ಬಲಿಷ್ಠರನ್ನು ದೇವರ ಜನರನ್ನು ಧ್ವಂಸ ಮಾಡುವನು. ಬಲಿಷ್ಠರನ್ನು ಮಾತ್ರವಲ್ಲ, ದೇವ ಜನರನ್ನು ಆತನು ನಾಶ. ಅವನ ಟಾರ್ಗೆಟೇ ದೇವ ಜನರು. ಕ್ರೈಸ್ತ ವಿಶ್ವಾಸಿಗಳೇ ಅವನ ಟಾರ್ಗೆಟ್ ಆಗಿರ್ತಾರೆ. ಅವಾಗ ಕ್ರೈಸ್ತ ವಿಶ್ವಾಸಿಗಳು ಇರ್ತಾರಾ? ನಾನು ಹೇಳಿದ್ದೇನೆ, ಕ್ರಿಸ್ತ ವಿರೋಧಿಯ ಆಡಳಿತದ ಸಮಯದಲ್ಲಿ 7 ವರ್ಷಗಳ ಮಹಾಸಂಕಟದ ಸಮಯದಲ್ಲಿ ಈ ಭೂಮಿಯಲ್ಲಿ 3 ಗುಂಪು ಜನ ಇರ್ತಾರೆ ಎಂಬುದಾಗಿ ಈಗಾಗಲೇ ನಿಮಗೆ ಹೇಳಿದ್ದೇನೆ. ಒಂದು, ಈಗ ರಕ್ಷಣೆ ಹೊಂದಿ ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ನೀರಲ್ಲಿ ಮುಳುಗಿ ದೀಕ್ಷಾ ತಂದುಕೊಂಡು ಪರಿಶುದ್ಧವಾದ ಜೀವಿಸದೆ ಹಿಂಜಾರಿ ಹೋದಂಥ ಕ್ರೈಸ್ತ ವಿಶ್ವಾಸಿಗಳು ಆ ಯೇಸು ಕ್ರಿಸ್ತನ ರಹಸ್ಯ ಭರಣದಲ್ಲಿ ಕೈ ಬಿಡಲ್ಪಟ್ಟು ಅವರು ಆ ಸಮಯದಲ್ಲಿ ಉಳಿತಾರೆ ಪ್ರೇರೆಯಲ್ಲಿ. 7 ವರ್ಷಗಳ ಉಪದ್ರವ ಕಾಲದಲ್ಲಿ ಉಳಿತಾರೆ ಅವರು. 2ನೇ ಗುಂಪು ಇರುವಂಥದ್ದು ಯಾರು? ಯಹೂದ್ಯರು ಇರ್ತಾರೆ. 3ನೇ ಗುಂಪು ಯಾರು ಇರ್ತಾರೆ? ಅನ್ಯ ಜನಾಂಗಗಳಿರ್ತಾರೆ. ಹೀಗೆ 3 ಗುಂಪು ಜನರು ಆ ಕ್ರಿಸ್ತ ವಿರೋಧಿಯ ಆಡಳಿತದ ಅವಧಿಯಲ್ಲಿ 7 ವರ್ಷಗಳಲ್ಲಿ ಇರುತ್ತಾರೆ ಈ ಭೂಮಿಯಲ್ಲಿ. ಓಕೆ, ಮುಂದೆ ಹೋಗಿ. ಯುಕ್ತಿಯಿಂದಲೇ ತನ್ನ ಮೋಸವನ್ನು ಸಿದ್ಧಿಗೆ ತಂದು ಮನಸ್ಸಲ್ಲಿ ಉಬ್ಬಿಕೊಂಡು ನೆಮ್ಮದಿಯಾಗಿರುವ ಬಹು ಜನರನ್ನು ನಾಶಪಡಿಸಿ ಪ್ರಭುಗಳ ಪ್ರಭುವಿಗೂ ವಿರುದ್ಧವಾಗಿ ಏಳುವನು. ಪ್ರಭುಗಳ ಪ್ರಭು ಯಾರಾಗಿದ್ದಾನೆ? ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರಭುಗಳ ಪ್ರಭುಗೆ ವಿರುದ್ಧವಾಗಿ ಆತನು ದಂಗೆ ಎಡ್ತಾನೆ ಪ್ರಿಯರೇ. ಯಾರ ಕೈಯೂ ಸೋಕದೆ ಮುಟ್ಟದೆ ಹಾಳಾಗುತ್ತಾನೆ. ಯಾರು ಕೂಡ ಮುಟ್ಟದೆ ಹಾಳಾಗುತ್ತಾನೆ. ಯೇಸು ತನ್ನ ಉಸಿರಿನಿಂದಲೇ ಅವನನ್ನು ಕೊಲ್ತಾನೆ, ನಾಶ ಮಾಡ್ತಾನೆ ಎಂಬುದಾಗಿ ನಾವು 2 ಅಧ್ಯಾಯ ಮುಂದಿನ ವಾಕ್ಯದಲ್ಲಿ ನಾವು ಓದ್ತೇವೆ. ಅದೀಗ ಬೇಡ. ಓಕೆ. ಕನಸಿನಲ್ಲಿ ತಿಳಿಸಲ್ಪಟ್ಟ ಉದಯಾಸ್ತಮಾನಗಳ ವಿಷಯವು ನಿಜವೇ ಸರಿ. ಆದರೆ ಆ ಕನಸು ಗುಟ್ಟಾಗಿರಲಿ ಅದು ಬಹು ದೂರದ ಕಾಲದ್ದು ಎಂದು ಹೇಳಿದನು. ಆಗ ದಾನಿಯೇಲನಾದ ನಾನು ಬೆಂಡಾಗಿ ಕೆಲವು ದಿವಸ ಕಾಯಿಲೆ ಬಿದ್ದೆನು. ಆಮೇಲೆ ಎದ್ದು ರಾಜ ಕಾರ್ಯವನ್ನು ನಡೆಸಿದೆನು. ಆ ಕನಸಿಗೆ ಬೆಚ್ಚಿ ಬೆರಗಾದೆನು. ಅದು ಯಾರಿಗೂ ತಿಳಿಯಲಿಲ್ಲ. ಇನ್ನೊಂದು ವಾಕ್ಯ ಓದುವ. ದಾನಿಯೇಲ 11:30-39. ಡ್ಯಾನಿಯಲ್ ಚಾಪ್ಟರ್ 11:36-39. ರಾಜನು ಮನಸ್ಸು ಬಂದ ಹಾಗೆ ನಡೆದು ತಾನು ಎಲ್ಲಾ ದೇವರುಗಳಿಗಿಂತ. ಈ ರಾಜ ಯಾರಾಗಿದ್ದಾನೆ? ಕ್ರಿಸ್ತ ವಿರೋಧಿ, ಆಂಟಿ ಕ್ರೈಸ್ಟ್.
ತಾನು ಎಲ್ಲಾ ದೇವರುಗಳಿಗಿಂತ ತಾನು ಎಲ್ಲ ದೇವರುಗಳಿಗಿಂತ ದೊಡ್ಡವನೆಂದು ತನ್ನನ್ನು ಹೆಚ್ಚಿಸಿಕೊಳ್ತಾನೆ. ಅವನೀಗ ಬರ್ತದೆ ವಾಕ್ಯ, ಉಬ್ಬಿ ದೇವಾದಿ ದೇವನನ್ನು ಮಿತಿ ಮೀರಿ ದೇವರನ್ನು ದೂಷಿಸುತ್ತಾನೆ. ನಿಮ್ಮ ಮೇಲಿನ ದೇವೋಗ್ರವು ತೀರುವ ತನಕ, ನಿಮ್ಮ ಮೇಲಿನ ದೇವರ ಕೋಪ ಅಂದ್ರೆ ನಿಮ್ಮ ಮೇಲೆ ಯಾರಕ್ಕೊಂದು ಸೂಚಿಸಿ ಹೇಳ್ತಾ ಇದ್ದಾನೆ ಇಲ್ಲಿ ದಾನಿಯೇಲ? ಯಹೂದ್ಯರ ಕುರಿತಾಗಿ ಸೂಚಿಸಿ ಹೇಳ್ತಾ ಇದ್ದಾನೆ. ಅಂದ್ರೆ ಈ ಸಂಕಟ, ಈ ದೇವರ ಕೋಪ ಈ ಭೂಮಿಗೆ ಬರಲೇಬೇಕು ಉಂಟಲ್ಲ ಭೂಮಿಯ ಮೇಲೆ, ಇದು ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆ ಸಭೆಗೋಸ್ಕರ ಅಲ್ಲ. ದಾನಿಯೇಲ 9:24-27 ವಾಕ್ಯ ಓದುವಾಗ ಗೊತ್ತಾಗ್ತದೆ. ಈ ಒಂದು 70 ವರ್ಷಗಳ ದಾನಿಯೇಲನ ಪ್ರವಾದನೆ ಉಂಟಲ್ಲ, ಇದು ಯಹೂದ್ಯರಿಗೆ ಸಂಬಂಧಪಟ್ಟ ಪ್ರವಾದನೆ. ಮೊನ್ನೆ ದಿವಸ ನಾನು ಸವಿರವಾಗಿ ವಿವರಣೆ ಕೊಟ್ಟಿದ್ದೆ ನಾನು 70 ವರ್ಷಗಳು ಯಾಕೆ ಎಂಬುದಾಗಿ. ನಂತರ 7 ವರ್ಷಗಳು ಉಪದ್ರವ ಕಾಲ ಯಾಕೆ ಅಂತ ಇದರಲ್ಲಿ ನಮಗೆ ಬರ್ತದೆ. ಮೊನ್ನೆ ದಿವಸ ನಾನು ವಿವರವಾಗಿ ನಿಮಗೆ ಹೇಳಿಕೊಟ್ಟಿದ್ದೇನೆ ಪ್ರಿಯರೇ. ಹಾಗಾದರೆ ಇಲ್ಲಿ ನಾವು ನೋಡ್ತೇವೆ, ದೇವರ ಕೋಪ ಬರುವಂಥದ್ದು ಸಭೆಗೋಸ್ಕರ, ಹೊಸ ಒಡಂಬಡಿಕೆ ಸಭೆಗೋಸ್ಕರವಲ್ಲ, ಅದು ಯಹೂದ್ಯರಿಗೋಸ್ಕರವು, ಜನಾಂಗಗಳಿಗೋಸ್ಕರವು, ಅವಿಧೇಯತ್ವಕ್ಕಾಗಿ, ಅವರು ಇಷ್ಟು ವರ್ಷಗಳು ದೇವರಿಗೆ ತೋರಿದ ಅವಿಧೇಯತ್ವಕ್ಕೋಸ್ಕರವೇ, ಮಾನಸಾಂತರ ಒಂದು ಜೀವಿತಕ್ಕೋಸ್ಕರ ಅನೇಕ ಕಾರ್ಯಗಳನ್ನು ಕಳೆದ ದಿವಸ ನಿಮಗೆ ಹೇಳಿದ ಯಾಕೆ ಈ ದೇವರ ಕೋಪ 7 ವರ್ಷಗಳಲ್ಲಿ ಈ ಭೂಮಿಯಲ್ಲಿ ಸುರಿಸಲಿಕ್ಕೆ ಇದೆ ಎಂಬುದಾಗಿ ವಿವರವಾಗಿ ನಿಮಗೆ ಹೇಳಿಕೊಟ್ಟಿದ್ದೇನೆ ಪ್ರಿಯರೇ. ಓಕೆ, ಮುಂದೆ ಓದಿ. ನಿಮ್ಮ ಮೇಲಿನ ದೇವೋಗ್ರವು ತೀರುವ ತನಕ ವೃದ್ಧಿಯಾಗಿರುವನು. ದೈವ ಸಂಕಲ್ಪವು ನೆರವೇರಲೇಬೇಕು. ದೇವರ ಸಂಕಲ್ಪ ನೆರವೇರಲೇಬೇಕು. ದೇವರ ವಾಕ್ಯ ನೆರವೇರಲೇಬೇಕು. ಇವತ್ತು ನಾವು ನೋಡ್ತಾ ಇದ್ದೇವೆ ಲೋಕದಲ್ಲಿ ಹಾಗೆ ಆಗ್ತದೆ, ಹೀಗೆ ಆಗ್ತದೆ, ಮನುಷ್ಯತ್ವ ಇಲ್ಲ ಎಂಬುದಾಗಿ ಏನೆಲ್ಲ ನಾವು ಮಾತಾಡ್ತೇವೆ. ಕಾರಣ ಹಾಗೆ ನಡೀತಾ ಉಂಟು. ಇವತ್ತು ಮನುಷ್ಯತ್ವ ಇಲ್ಲ, ಒಬ್ಬರ ಮೇಲೆ ಟ್ರಸ್ಟ್ ಮಾಡಲಿಕ್ಕೆ ಆಗದ ಪರಿಸ್ಥಿತಿ ಇದೆ, ಯಾರನ್ನು ನಂಬಲಿಕ್ಕೆ ಆಗ್ತಾ ಇಲ್ಲ. ಕರುಣೆ ಇಲ್ಲದಂಥ ಕ್ರೂರಿಗಳ ಒಂದು ಏನು ಹೇಳ್ತಾರೆ, ಎಷ್ಟೋ ಕ್ರೂರಿಗಳ ವ್ಯಕ್ತಿತ್ವಗಳನ್ನು ಈ ಲೋಕದಲ್ಲಿ ನಾವು ಪ್ರತಿ ದಿವಸ ಇವತ್ತು ದಿನಗಳಲ್ಲಿ ಕಾಣ್ತಾ ಇದ್ದೇವೆ. ಹಣಕ್ಕೋಸ್ಕರ ಮನುಷ್ಯನು ಏನು ಬೇಕಾದರೆ ಮಾಡಲಿಕ್ಕೆ ಸಿದ್ಧನಾಗುವಂಥ ಪರಿಸ್ಥಿತಿ ಬಂದಿದೆ. ತನ್ನ ಸ್ವಂತ ರಕ್ತ ಸಂಬಂಧಿಗಳನ್ನೇ ತನ್ನ ಪ್ರೀತಿಸದಂಥ ರೀತಿಯ ಅನುಭವಗಳು ಇವತ್ತು ನೋಡ್ತವೆ. 2 ತಿಮೋಥೆಯ 3:1-8 ವಾಕ್ಯ ಈ ಒಂದು ದಿನಗಳಲ್ಲಿ ನೆರವೇರ್ತಾ ಇರುವಂಥದ್ದನ್ನು ಕೂಡ ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಮನುಷ್ಯನ ಸ್ವಭಾವದಲ್ಲಿ ಉಂಟಾಗುವಂಥ ಬದಲಾವಣೆಗಳನ್ನು ನಾವಲ್ಲಿ ಕಾಣ್ತೇವೆ. ಓಕೆ, ಕಂಟಿನ್ಯೂ ಮಾಡಿ. ಅವನು ತನ್ನ ಪಿತೃಗಳ ದೇವರುಗಳನ್ನಾಗಲಿ ಸ್ತ್ರೀಯರು ಮೋಹಿಸುವ ದೇವರನ್ನಾಗಲಿ ಯಾವ ದೇವರನ್ನಾಗಲಿ ಲಕ್ಷಿಸನು. ಎಲ್ಲಾ ದೇವರುಗಳಿಗಿಂತ ತನ್ನನ್ನೇ ಹೆಚ್ಚಿಸಿಕೊಳ್ತಾನೆ. ಅದು ಎಲ್ಲ ದೇವರೆಂಬುದಾಗಿ ಹೇಳುವಾಗ ಅನೇಕ ದೇವರಿದ್ದಾರೆ ಎಂಬುದಾಗಿ ನೀವು ನಂಬಲಿಕ್ಕೆ ಹೋಗಬೇಡಿ. ಸತ್ಯವೇದ ಏನು ಹೇಳ್ತಾ ಅದನ್ನು ನಂಬುವಂಥದ್ದು, ದೇವರ ವಾಕ್ಯ ಏನು ಹೇಳ್ತಾ ಅದನ್ನು ನಂಬುವಂಥದ್ದು. 1 ಕೊರಿಂಥ 8:5-6 ವಾಕ್ಯ ಓದುವ, ಈ ಭೂಮಿ ಮತ್ತು ಆಕಾಶ ಉಂಟು ಮಾಡಿದ ಸತ್ಯ ದೇವರು ಒಬ್ಬನೇ ಆಗಿದ್ದಾನೆ. ನಮಗೆ ರಕ್ಷಕನಾದ ಯೇಸು ಕ್ರಿಸ್ತನು ಒಬ್ಬನೇ ಆಗಿದ್ದಾನೆ. ಆತನು ತ್ರಿಏಕ ದೇವರು, ತಂದೆ, ಮಗ, ಪವಿತ್ರಾತ್ಮನು. ಇದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು. ತುಂಬ ದೇವರು ಭೂಮಿಯಲ್ಲಿ ಇದ್ದಾರೆ ಎಂಬುದಾಗಿ ಎಲ್ಲ ವಾಕ್ಯ ಏನು ಹೇಳ್ತಾರೆ ನೋಡುವ. 1 ಕೊರಿಂಥ 8:5-6 ನಮಗಾದರೂ ಒಬ್ಬನೇ ದೇವರಿದ್ದಾನೆ. ನೋಡಿ, ಅನೇಕನ್ನು ಕೇಳಿದ್ದೇವೆ, ತುಂಬ ಎಲ್ಲ ದೇವರು ಒಂದೇ ಅಲ್ಲಲ್ಲಿಯ ಅನೇಕರು ಹೇಳುವಂಥದ್ದು ಕೇಳಿರ್ಬೇಕು. ಎಲ್ಲ ದೇವರು ಒಂದೇ ಎಂಬುದಾಗಿ, ಹೆಸರುಗಳು ಬೇರೆ ಬೇರೆ ಎಂಬುದಾಗಿ ಅನೇಕ ಹೇಳುವಂಥದ್ದನ್ನು ನೀವು ಕೇಳಿರ್ಬೋದು. ವಾಕ್ಯ ಏನು ಹೇಳ್ತದೆ, ನಾವು ಅದನ್ನು ನಂಬಬೇಕು. ದೇವರ ವಾಕ್ಯ ಸತ್ಯವೇದ ಏನು ಹೇಳ್ತದೆ ಅದನ್ನು ನಂಬಬೇಕು. ಮುಂದೆ ಓದಿ. ನಮಗಾದರೂ ಒಬ್ಬನೇ ದೇವರಿದ್ದಾನೆ. ವಾಕ್ಯ ಹೇಳುತ್ತದೆ, ನಮಗಾದರೂ ಒಬ್ಬನೇ ದೇವರು. ಆತನು ತಂದೆ ಎಂಬಾತನೇ. ಆತನು ಯಾರಾಗಿದ್ದಾನೆ? ತಂದೆ ಎಂಬಾತನೇ. ಆತನು ಸಮಸ್ತಕ್ಕೂ ಮೂಲ ಕಾರಣನು. ನಾವು ಆತನಿಗಾಗಿ ಉಂಟಾದೆವು ಮತ್ತು ನಮಗೆ ಒಬ್ಬನೇ ಕರ್ತನಾಗಿ ಯಜಮಾನನಾಗಿದ್ದಾನೆ. ಆತನು ಯೇಸು ಕ್ರಿಸ್ತನೇ. ಆತನ ಮುಖಾಂತರವು ಸಮಸ್ತ ಉಂಟಾಯಿತು. ಯೇಸು ಕ್ರಿಸ್ತನ ಮೂಲಕವಾಗಿ ಸಮಸ್ತ ಉಂಟಾಯಿತು. ನಾವು ಆತನ ಮುಖಾಂತರ ಉಂಟಾದೆವು. ಯೇಸು ಕ್ರಿಸ್ತನ ಮುಖಾಂತರ ಉಂಟಾದೆವು. ಆದರೆ ಈ ಜ್ಞಾನವು ಎಲ್ಲರಲ್ಲಿಯೂ ಇಲ್ಲ. 5ನೇ ವಾಕ್ಯದಿಂದ ಓದಿ. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಅನೇಕರನ್ನು ದೇವರುಗಳೆಂದು ಕರ್ತರೆಂದು ಪೂಜಿಸುವುದುಂಟು. ನೋಡಿ, ಇಲ್ಲಿಂದ ನಮಗೆ ಬೇಕಿತ್ತು ಅನೇಕರನ್ನು. 1 ಕೊರಿಂಥ 8:5 ಮತ್ತು 6ನೇ ವಾಕ್ಯ. ಅನೇಕರನ್ನು
ದೇವರುಗಳೆಂದು ಕರ್ತರೆಂದು ಕರ್ತರೆಂದು ಪೂಜಿಸುವುದುಂಟು ನಿಜವೇ. ಪೂಜಿಸುವುದುಂಟು ನಿಜವೇ. ಏನು ಹೇಳ್ತದೆ ವಾಕ್ಯ? ಅನೇಕರನ್ನು ದೇವರೆಂದು ಕರ್ತರೆಂದು ಜನರು ಪೂಜಿಸ್ತಾರೆ. ಈಗ ನೀವು ನನ್ನನ್ನು ಪಾಸ್ಟರ್ ಪ್ರಶಾಂತ್ ಅಂತ ಹೇಳಿ ಕರೆದ್ರೆ ನಾನು ಪಾಸ್ಟರ್ ಪ್ರಶಾಂತ್ ಆಗುವುದಿಲ್ಲ. ಅಥವಾ ಪಾಸ್ಟರ್ ಮ್ಯಾಥ್ಯೂ ಅಂತ ನನ್ನನ್ನು ಕರೆದ್ರೆ ನಾನು ಪಾಸ್ಟರ್ ಮ್ಯಾಥ್ಯೂ ಆಗುವುದಿಲ್ಲ. ನಾನು ಪಾಸ್ಟರ್ ಸುನೀಲೇ. ಕರೆಯಬಹುದು ಯಾರು ಬೇಕಾದರೆ, ಪಾಸ್ಟರ್ ಪ್ರಶಾಂತ್, ಪಾಸ್ಟರ್ ಮ್ಯಾಥ್ಯೂ ಅಂತ ನನ್ನನ್ನು ಕರೆಯಬಹುದು, ಸ್ವಾತಂತ್ರ್ಯ ಇದೆ. ಅದು ಅವರು ಕರೆದ ಕೂಡಲೇ ನಾನು ಪಾಸ್ಟರ್ ಪ್ರಶಾಂತ್ ಆಗುವುದಿಲ್ಲ, ಪಾಸ್ಟರ್ ಮ್ಯಾಥ್ಯೂ ನಾನು ಆಗುವುದಿಲ್ಲ. ಅದೇ ರೀತಿ ಜನರು ಏನು ಮಾಡ್ತಾರೆ, ಅನೇಕರನ್ನು ದೇವರಂತ ಇವತ್ತು ಮನುಷ್ಯನನ್ನು ದೇವರಂತ ಕರೆಯುವಂಥ ಪರಿಸ್ಥಿತಿ ಬಂದಿದೆ. ನಾನು ಕೇಳಲ್ಪಟ್ಟೆ ಕಳೆದ ದಿವಸಗಳಲ್ಲಿ ತಮಿಳುನಾಡಲ್ಲಿ ಈ ಫಿಲ್ಮ್ ಸ್ಟಾರ್ನವರ ಕೂಡ ದೇವಸ್ಥಾನ ಇದೆ ಅಂತ. ಜೀವಂತವಾಗಿರುವ ಫಿಲ್ಮ್ ಸ್ಟಾರ್ನವರ ಈ ಫಿಲ್ಮ್ ಏನಂತಾರೆ, ಈ ಸಿನಿಮಾ ತಾರೆಯರ ದೇವಸ್ಥಾನ ಕೂಡ ಇದೆ ಎಂಬುದ, ರಾಜಕೀಯ ವ್ಯಕ್ತಿಗಳ ದೇವಸ್ಥಾನ ಇದೆ ಎಂಬುದಾಗಿ ಕೇಳಲ್ಪಟ್ಟೆ ನಾನು. ಜನರು ರಾಜಕೀಯ ವ್ಯಕ್ತಿಗಳನ್ನು, ಜೀವಂತವಾಗಿ ರಾಜಕೀಯ ವ್ಯಕ್ತಿಗಳನ್ನು ಅಥವಾ ಈ ಸಿನಿಮಾ ತಾರೆಯನ್ನು ಕೂಡ ದೇವರೆಂಬುದಾಗಿ ಆರಾಧಿಸ್ತಾ ಇದ್ದಾರೆ ಎಂಬುದಾಗಿ ನಾನು ಕೇಳಲ್ಪಟ್ಟೆ ಪ್ರಿಯರೇ. ಅದು ಅವರವರ ಸ್ವಾತಂತ್ರ್ಯ, ಅವರವರ ನಂಬಿಕೆ. ಅದರ ಬಗ್ಗೆ ನಾನು ಏನು ಹೇಳುವುದಿಲ್ಲ. ಅದು ನಾನು ಏನು ಹೇಳ್ತೇನೆ ಅಂದರೆ ದೇವರ ವಾಕ್ಯ ಏನು ಹೇಳ್ತದೋ ಅದರ ಬಗ್ಗೆ ಮಾತ್ರ ನಿಮಗೆ ಹೇಳುವಂಥದ್ದು. ಓಕೆ, ಓದಿ. ಆಗಲಿ ಆಕಾಶದಲ್ಲಿ ಆಗಲಿ ಭೂಮಿಯ ಮೇಲೆ ಆಗಲಿ ಭೂಮಿಯ ಮೇಲೆ ಆಗಲಿ ದೇವರುಗಳೆನಿಸಿಕೊಳ್ಳುವವರಿದ್ದಾರೆ. ದೇವರಲ್ಲ, ದೇವರುಗಳು ಎನಿಸಿಕೊಳ್ಳುವವರಿದ್ದಾರೆ. ನಮಗಾದರೂ ಒಬ್ಬನೇ ದೇವರಿದ್ದಾನೆ. ನಮಗಾದರೂ ಒಬ್ಬನೇ ದೇವರಿದ್ದಾನೆ. ಆತನು ತಂದೆ ಎಂಬಾತನೇ. ಆತನು ತಂದೆ ಎಂಬಾತನೇ. ಆತನು ಸಮಸ್ತಕ್ಕೂ ಮೂಲ ಕಾರಣನು. ಆತನು ಸಮಸ್ತಕ್ಕೂ ಮೂಲ ಕಾರಣನು. ನಾವು ಆತನಿಗಾಗಿ ಉಂಟಾದೆವು. ನಾವು ಆತನಿಗಾಗಿ ಉಂಟಾದೆವು. ಮತ್ತು ನಮಗೆ ಒಬ್ಬನೇ ಕರ್ತ. ನಮಗೆ ಮತ್ತು ಒಬ್ಬನೇ ಕರ್ತನಾಗಿದ್ದಾನೆ. ಆತನು ಏಸು ಕ್ರಿಸ್ತನೇ. ಆತನು ಏಸು ಕ್ರಿಸ್ತನೇ. ಆತನ ಮುಖಾಂತರ ಸಮಸ್ತವು ಉಂಟಾಯಿತು. ಸಮಸ್ತವು ಉಂಟಾಯಿತು. ನಾವು ಆತನ ಮುಖಾಂತರ ಉಂಟಾದೆವು. ನಾವು ಆತನ ಮುಖಾಂತರ ಉಂಟಾದೆವು. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳತಕ್ಕದ್ದು. ದೇವರುಗಳು ಎನಿಸಿಕೊಳ್ಳುವರಿದ್ದಾರೆ, ಜನರಿಂದ ಎನಿಸಿಕೊಳ್ತಾ ಇದ್ದಾರೆ. ಅದು ಅವರವರ ನಂಬಿಕೆ. ನಾವು ಅದರ ಬಗ್ಗೆ ಏನು ಹೇಳಲಿಕ್ಕೆ ಆಗಲ್ಲ. ಆ ದೇವರ ಮಕ್ಕಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಒಬ್ಬನೇ ಒಬ್ಬ ದೇವರು ನಮಗಿದ್ದಾನೆ, ತಂದೆ ಆದಾತನು. ಒಬ್ಬನೇ ಒಬ್ಬನ ಕರ್ತನಿದ್ದಾನೆ, ಯೇಸು ಸ್ವಾಮಿ. ಹಲ್ಲೆಲೂಯಾ. ಪವಿತ್ರಾತ್ಮನು ನಮಗಿದ್ದಾನೆ. ನಮ್ಮ ದೇವರು ತ್ರೇಕನಾಗಿದ್ದಾನೆ. ತಂದೆಯಾದ ದೇವರ ಪ್ರತ್ಯೇಕವಾದ ವ್ಯಕ್ತಿತ್ವ, ಕರ್ತನ ಯೇಸು ಸ್ವಾಮಿ ಪ್ರತ್ಯೇಕ ವ್ಯಕ್ತಿತ್ವ, ಪರಿಶುದ್ಧಾತ್ಮನ ಪ್ರತ್ಯೇಕವಾದ ವ್ಯಕ್ತಿತ್ವ. ಮೂರು ದೇವರಲ್ಲ, ಒಬ್ಬ ದೇವರಲ್ಲಿರುವ ಮೂರು ವ್ಯಕ್ತಿತ್ವ, ಪ್ರತ್ಯೇಕಿಸಲ್ಪಟ್ಟ ಮೂರು ವ್ಯಕ್ತಿತ್ವಗಳನ್ನು ನಾವು ಕಾಣ್ತಾ ಇದ್ದೇವೆ. ಹಲ್ಲೆಲೂಯಾ. ಸತ್ಯ ದೇವರು ಯಾರಂತ ನಾವು ತಿಳ್ಕೊಂಡಿದ್ದೇವೆ ಪ್ರಿಯರೇ. ಓಕೆ, ಮುಂದೆ ಡ್ಯಾನಿಯಲ್ 11:36 ಕಂಟಿನ್ಯೂ, ಮುಂದುವರೆದ ಭಾಗ. ಕುಲದೇವರಿಗೆ ಬದಲಾಗಿ ದುರ್ಗಾಭಿಮಾನಿ ದೇವರನ್ನು ಅಂದರೆ ಈ ಅಲ್ಲಿ ಯೆಹೂದ್ಯ ಆ ಕಡೆಯಲ್ಲಿ ಕೆಲವೊಂದು ಜನಾಂಗಗಳಲ್ಲಿ ಏನಿದೆ, ಒಂದು ಕುಲಕ್ಕೆ ಒಬ್ಬ ದೇವರಿರ್ತಾನೆ, ಮನೆಗೊಬ್ಬ ದೇವರಿರ್ತಾನೆ, ಬೆಟ್ಟದ ದೇವರು ಬರ್ತಾನೆ, ಗ್ರಾಮಕ್ಕೆ ಒಬ್ಬ, ಆ ರೀತಿಯಲ್ಲೆಲ್ಲ ಅವರು ಆರಾಧನೆ, ಆ ರೀತಿಯಲ್ಲೆಲ್ಲ ಅವರು ಪೂಜಿಸಿಕೊಂಡು ಬರ್ತಾ ಇರ್ತಾರೆ. ಅದರ ಕುರಿತಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ದುರ್ಗಾಭಿಮಾನಿ ದೇವರನ್ನು ಘನಪಡಿಸುವನು. ಪಿತೃಗಳಿಗೆ ತಿಳಿಯದ ದೇವರನ್ನು ಬೆಳ್ಳಿ ಬಂಗಾರದಿಂದಲೂ ರತ್ನಗಳಿಂದಲೂ ಅಮೂಲ್ಯ ವಸ್ತುಗಳಿಂದಲೂ ಸೇವಿಸುವನು. ಅನ್ಯ ದೇವರ ಸಹಾಯದಿಂದ ಅಂದ್ರೆ ಗೊತ್ತಿಲ್ಲದ ಅನ್ಯ ದೇವರ ಅನೇಕ ಗೊತ್ತಿಲ್ಲದಂತ ಅಂದ್ರೆ ಅನ್ಯ ದೇವರಂದ್ರೆ, ಈಗ ಉದಾಹರಣೆಗೆ ಆ ಸಮಯದಲ್ಲಿ ಬಾಳ ದೇವರಿದ್ರು, ಸೂರ್ಯ ಎಂಬುದಾಗಿ ಹೇಳ್ತಾ ಇದ್ದು. ಸೂರ್ಯನ ದೇವನಿಗೆ ಬಾಳ ಎಂಬಂತ ಒಂದು ಹೆಸರಿತ್ತು, ಅಶ್ವೇರ ದೇವತೆ ಇತ್ತು, ಬೇರೆ ಬೇರೆ ದೇವರು, ಅನ್ಯ ದೇವರ ಸಹಾಯದಿಂದ. ಈಗ ಉದಾಹರಣೆಗೆ ಕೆಲವೊಬ್ಬರು ಮಂತ್ರಗಳನ್ನು ಮಾಡ್ತಾರೆ, ಮಾಟ ಮಂತ್ರ ಎಲ್ಲ ಕೆಲವರು ಮಾಡ್ತಾರಲ್ಲ, ಯಾವ ರೀತಿಯಲ್ಲಿ ಮಂತ್ರವಾದ ಕಾರ್ಯಗಳು ಮಾಡ್ತಾರೆ, ಈ ಫಲಿಸುವುದು ಹೇಗೆ? ಈ ದುರಾತ್ಮಗಳ ಸಹಾಯದಿಂದ. ಈ ಮಂತ್ರವಾದಿಗಳು ಏನು ಮಾಡ್ತಾರಂದರೆ, ಕೆಲವೊಂದು ದುರಾತ್ಮಗಳನ್ನು ಅವರು ತಮ್ಮಲ್ಲಿ ವಶಪಡಿಸಿಕೊಂಡು ಅವರಿಗೆ ಬೇಕಾದನ್ನು ಕೊಟ್ಟು ತಮ್ಮ ಅಧೀನಲ್ಲಿ ಇಟ್ಟುಕೊಂಡು ಆ ದುರಾತ್ಮಗಳ ಮೂಲಕ ಮಂತ್ರದ ಕ್ರಿಯೆ ನಡೆಸಿ ಆ ದುರಾತ್ಮಗಳನ್ನು ಜನರಿಗೆ ವಿರೋಧ ಬಿಡ್ತಾರೆ. 21 ವರ್ಷಗಳು ಪೂರ್ಣ ಸೇವೆಯಲ್ಲಿಯೂ ಟೋಟಲ್ ಸುಮಾರು 24 ವರ್ಷಗಳ ನನ್ನ ಸೇವಾ ಅವಧಿಯ ಅನುಭವ ನಾನು ನಿಮಗೆ ಹೇಳಬೇಕಾದರೆ, ಹಲ್ಲೆಲೂಯಾ, ನಾನು ಕಂಡಂಥ ಅನೇಕ ಅನುಭವಗಳನ್ನು ಈ ಒಂದು ಮಂತ್ರವಾದದ ದುರಾತ್ಮಗಳು ಮಾತಾಡಿ ಹೇಳ್ತವೆ. ಯಾರು ತಮ್ಮನ್ನು ಕಳಿಸಿದ್ದು, ಯಾಕೆ ಕಳಿಸಿದ್ದು, ಜೀವ ತೆಗೆಯಲಿ ಕಳಿಸಿದ್ದು, ಇವರನ್ನು ಪರಿಪೂರ್ಣವಾಗಿ ಇವರ ಆರ್ಥಿಕ ವಿಷಯಗಳನ್ನು ನಾಶ ಮಾಡಲಿ ಕಳಿಸಿದ್ದು, ಎಲ್ಲ ವಿವರವಾಗಿ ದುರಾತ್ಮ ಹೇಳ್ತಾರೆ.
ಕೊನೆಗೆ ಅವುಗಳನ್ನು ಗದರಿಸಿ ಓಡಿಸುವಾಗ ಅವುಗಳು ಆ ವ್ಯಕ್ತಿಗಳನ್ನು ಬಿಟ್ಟು ಹೋಗುವಂಥದ್ದನ್ನು ಕಂಡಿದ್ದೆ. ಅವರು ನಂತರ ರಕ್ಷಣೆ ಹೊಂದಿ ಅವ್ರ ದೇವರ ಸತ್ಯ ದೇವರನ್ನು ಆರಾಧಿಸುವಂಥದ್ದನ್ನು ನನ್ನ ಜೀವಮಾನದಲ್ಲಿ ಎಷ್ಟೋ ಕಂಡಿದ್ದೇನೆ ಪ್ರಿಯರೇ. ಅಂದರೆ ಇವನು ಕೂಡ ಏನು ಮಾಡ್ತಾನೆ, ಅನ್ಯ ದೇವರ ಸಹಾಯದಿಂದ ಯುದ್ಧಗಳನ್ನು ಜಯಿಸ್ಲಿಕ್ಕೆ ಹೋಗುತ್ತಾನೆ. ನಿಮಗೆ ಅರ್ಥ ಆಗಿರಬೇಕು. ಕೆಲವೊಂದು ವ್ಯಾಪಾರಗಳು ಮಾಡುವಾಗಲೂ ಮಂತ್ರವಾದಿಗೆ ಬರ್ತಾರೆ, ಅವರಿಗೆ ಒಂದು ದುರಾತ್ಮಗಳನ್ನು ಬಿಟ್ಟು ಈ ವ್ಯಾಪಾರ ವೃದ್ಧಿ ಆಗುವ ರೀತಿಯಲ್ಲಿ ಕೆಲವೊಂದು ಮಂತ್ರಗಳನ್ನು ಮಾಡಿ ಆ ರೀತಿಯ ಕಾರ್ಯ ಮಾಡೋದು ಕೆಲವೊಂದು ಕಡೆ ನಾನು ಈ ರೀತಿ ನಡೀತದೆ ಎಂಬುದನ್ನು ಕೇಳಲ್ಪಟ್ಟಿದ್ದೇನೆ ಪ್ರಿಯ. ಓಕೆ, ಮುಂದೆ ಓದಿ. ಅನ್ಯ ದೇವರ ಸಹಾಯದಿಂದ ಬಲವಾದ ಕೋಟೆಗಳನ್ನು ಆಕ್ರಮಿಸುವನು. ಯಾರನ್ನು ಕಟಾಕ್ಷಿಸುವನು ಅವರಿಗೆ ಮಹಿಮೆ ಹೆಚ್ಚುವುದು. ಯಾರಿಗೆ ಅವನ ದಯೆ ದೊರಕ್ತದಲ್ಲ ಅವರ ಮಹಿಮೆ ಆವಾಗ ಹೆಚ್ಚುತ್ತದೆ. ಬಹು ಜನರ ಮೇಲೆ ಆಳ್ವಿಕೆಯನ್ನು ಕೊಡ್ತಾನೆ. ಕಾರಣ ಏನು ಗೊತ್ತುಂಟ, ಯಾರೆಲ್ಲ ಅವನಿಗೆ ಅಡ್ಡ ಬೀಳ್ತಾರೆ, ಯಾರೆಲ್ಲ ಅವನೊಂದಿಗೆ ಸೇರ್ತಾರೆ, ಕಾಂಪ್ರಮೈಸ್ ಮಾಡ್ತಾರಲ್ಲ, ಅವರಿಗೆಲ್ಲ ಅವನು ತನ್ನ ದಯೆ ತೋರಿಸ್ತಾನೆ. ಕ್ರಿಸ್ತವರಿದಿ ದೇಶವನ್ನು ಕ್ರಯಕ್ಕೆ ಹಂಚುವನು. ಕ್ರಯಕ್ಕೆ ಹಂಚುವುದೆಂದ್ರೆ ಅರ್ಥ ಏನು ಪ್ರಿಯರೇ? ಇವತ್ತು ನಮ್ಮ ಭಾರತದಲ್ಲಿ ನಡೆಯುವಂಥ ಅನೇಕ ಕಾರ್ಯಗಳನ್ನು ನಾವು ನೋಡ್ತೇವೆ. ವಿವರಣೆ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಕಳೆದ ಕೆಲವು ವರ್ಷಗಳಿಂದ ಆ ರೀತಿಯಲ್ಲಿ ಸೈತಾನೆ ಕ್ರಿಸ್ತವರು ಏನು ಮಾಡ್ತಾನೆ, ದೇಶವನ್ನು ಕ್ರಯಕ್ಕೆ ಹಂಚಿಬಿಡ್ತಾನೆ ಪ್ರಿಯರೇ. ಓಕೆ, ಇಲ್ಲಿ ನಾವು 2 ತೆಸಲೋನಿಕ 2ನೇ ಅಧ್ಯಾಯ 4ನೇ ವಾಕ್ಯಕ್ಕೆ ನಾವು ತಿರುಗಿ ಬರುವ. 2 ತೆಸಲೋನಿಕ 2ನೇ ಅಧ್ಯಾಯ 4ನೇ ವಾಕ್ಯ ಆರಂಭ ಮಾಡಿದ್ದು ನಾವು ಓದಿದಂಥ ವಾಕ್ಯ. ಅದು ಯಾವುದು ದೇವರು ಎನಿಸಿಕೊಳ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಕ್ರಿಸ್ತವರದ್ದು ಏನಾಗಿದ್ದಾನೆ, ನಾಶನಕ್ಕೆ ಅಧೀನನಾದ ಪುರುಷ ಅಂತ ಹೇಳಲ್ಪಟ್ಟಿದೆ. ಇವನೊಬ್ಬ ವ್ಯಕ್ತಿ, ಕ್ರಿಸ್ತ ವಿರೋಧಿ, ಒಂದು ದುರಾತ್ಮವಲ್ಲ, ವ್ಯಕ್ತಿಯಾಗಿದ್ದಾನೆ. ನಮ್ಮ ಹಾಗಿರುವಂಥ ಒಬ್ಬ ವ್ಯಕ್ತಿಯಾಗಿದ್ದಾನೆ, ಪುರುಷ. ಇವ ನಾಶನಕ್ಕೆ ಅಧೀನನು ಅಂದರೆ ನಾಶನಕ್ಕೆ ಹೋಗತಕ್ಕವನು, ನರಕಕ್ಕೆ ಹೋಗತಕ್ಕವನು ಎಂಬುದಾಗಿ ಅರ್ಥ ಪ್ರಿಯರೇ. ಓಕೆ, ಮುಂದೆ ಓದಿ. ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಏನ್ ಮಾಡ್ತಾನೆ. ಈಗ ಇನ್ನೊಂದು ಅವನ ಗುಣ ಸ್ವಭಾವ ಏನು ಗೊತ್ತುಂಟ, ದೇವರಿಗೆ ವಿರೋಧವಾಗಿ ಹೇಳುವುದು ಮಾತ್ರವಲ್ಲ, ಅವನ ಇನ್ನೊಂದು ಗುಣ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ತನ್ನನ್ನು ಹೆಚ್ಚಿಸಿಕೊಳ್ಳುವಂಥ ಗುಣ. ಇದು ಎಲ್ಲಿ ನಾವು ಕಂಡದ್ದು? ಲುಸಿಫೇರನಲ್ಲಿ ಕಂಡದ್ದು, ನಿಜವಾದ ಸೈತಾನಲ್ಲಿ ಕಂಡಂತ. ಯಾಕಂದರೆ ತನ್ನನ್ನು ಹೆಚ್ಚಿಸಿಕೊಳ್ಳುವಂಥ ಸ್ವಭಾವ ಈ ಸೈತಾನನಲ್ಲಿ ಫಸ್ಟ್ ಬಂತು ಪ್ರಿಯರೇ. ನಾವು ಎಜೆಕಿಯಲ್ 28:2 ಓದುವ ಮೊದಲು. ಎಜೆಕಿಯಲ್ ಚಾಪ್ಟರ್ 28 ವರ್ಸಸ್ 2. ನರಪುತ್ರನೇ, ನೀನು ತೂರಿನ ಪ್ರಭುವಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಉಬ್ಬಿದ ಮನಸ್ಸು ಉಳ್ಳವನಾಗಿ, ಆಹಾ, ನಾನು ದೇವರು, ಸಮುದ್ರ ಮಧ್ಯದಲ್ಲಿ ದೇವರ ಆಸನವನ್ನೇ ಹತ್ತಿದ್ದೇನೆ ಅಂದುಕೊಂಡಿಯಷ್ಟೇ. ಅವನು ಅಂದುಕೊಂಡ, ಯೋಚನೆ ಮಾಡಿದಷ್ಟೇ. ನಾನು ದೇವರಾಗಿದ್ದೇನೆ, ಹೆಚ್ಚಿಸಿಕೊಳ್ಳುವಂಥ, ಉಬ್ಬಿಕೊಳ್ಳುವಂಥ ಮನಸ್ಸನ್ನು ಅಲ್ಲಿ ನಾವು ಕಾಣ್ತಾ ಇದ್ದೆ. 17ನೇ ವಾಕ್ಯ ಕೂಡ ಅಧ್ಯಾಯದಲ್ಲಿ 17 ವರ್ಸಸ್. ನೀನು ನಿನ್ನ ಸೊಬಗಿನ ನಿಮಿತ್ತ ಉಬ್ಬಿದ ಮನಸ್ಸುಳ್ಳವನಾಗಿ ನಿನ್ನ ಮೆರೆತದಿಂದ ನಿನ್ನ ಬುದ್ಧಿಯನ್ನು ಹಾಳು ಮಾಡಿಕೊಂಡಿ. ಇದರಿಂದ ನಾನು ನಿನ್ನನ್ನು ನೆಲಕ್ಕೆ ದೊಬ್ಬಿ. ಎಲ್ಲಿ ದೊಬ್ಬಿದ ದೇವರು? ಅಲ್ಲಿಂದ ನೇರವಾಗಿ ಭೂಮಿಗೆ ದೊಬ್ಬಿ ಬಿಟ್ಟ, ನೆಲಕ್ಕೆ ದೊಬ್ಬಿ. ನೀನು ಅರಸರಿಗೆ ನೋಟವಾಗುವಂತೆ ಅವರ ಕಣ್ಣ ಮುಂದೆ ಹಾಕಿದೆನು. ದೊಬ್ಬಲ್ಪಟ್ಟನು. ಆ ಒಂದು ಫರದೇಶದಿಂದ ಅವನು ದೊಬ್ಬಲ್ಪಟ್ಟ ಎಂಬುದಾಗಿ ನೋಡ್ತವೆ. ಯಾಕೆ? ಅವನಿಗೆ ತನ್ನನ್ನು ಹೆಚ್ಚಿಸಿಕೊಂಡ, ದೇವರಿಗಿಂತ ಮೇಲೆ ತನ್ನನ್ನು ಹೆಚ್ಚಿಸಿಕೊಂಡ. ಏಷ್ಯ 14:11-15 ವಾಕ್ಯ ಓದುವ. ಐಸಾಯ ಚಾಪ್ಟರ್ 14:1-4, 11-15 ವರ್ಸ್. ನಿನ್ನ ವೈಭವವು ವೀಣಾನಾದವು ಪಾತಾಳಕ್ಕೆ ತಳ್ಳಲ್ಪಟ್ಟಿವೆ. ನಿನಗೆ ಹುಳಗಳೇ ಹಾಸಿಗೆ, ಕ್ರಿಮಿಗಳೇ ಹೊದಿಕೆ. ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ. ಯೇಸು ಕ್ರಿಸ್ತನು ಯಾರಾಗಿದ್ದಾನೆ? ಪ್ರಕಟಣೆ 22:16 ಪ್ರಕಾರ ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರ. ಇವನ ಹೆಸರೇನು? ಉದಯ ನಕ್ಷತ್ರ. ಓಕೆ, ಮುಂದೆ ಓದಿ.
ಆಕಾಶದಿಂದ ಹೇಗೆ ಬಿದ್ದೆ, ಆಕಾಶದಿಂದ ಹೇಗೆ ಬಿದ್ದೆ, ಜನಾಂಗಗಳನ್ನು ಕೆಡವಿದ ನೀನು, ಜನಾಂಗಗಳನ್ನು ಕೆಡವಿದ ನೀನು, ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ. ನೆಲಕ್ಕೆ ಉರುಳಿದೆಯಲ್ಲ. ನೀನು ನಿನ್ನ ಮನಸ್ಸಿನಲ್ಲಿ, ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಗನ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿಸಮಾನನಾಗುವೆನು ಅಂದುಕೊಂಡಿದ್ದೀಯಲ್ಲ. ಆದರೆ ನೀನು ಪಾತಾಳಕ್ಕೆ ಅಧೋಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಡುತ್ತಿದ್ದಿ. ನಿನ್ನನ್ನು ಕಂಡವರು ದಿಟ್ಟಿಸಿ ನೋಡಿ ಯೋಚಿಸುತ್ತಾ ಭೂಮಿಯನ್ನು ನಡುಗಿಸಿ ರಾಜ್ಯಗಳನ್ನು ಕದಲಿಸಿ ಪಟ್ಟಣಗಳನ್ನು ಕೆಡವಿ ಲೋಕವನ್ನು ಕಾಡನ್ನಾಗಿ ಮಾಡಿ ಸೆರೆ ಹಿಡಿದವರನ್ನು ಮನೆಗೆ ಬಿಡದೆ ಇದ್ದವನು ಇವನು ಅಂದುಕೊಳ್ಳುವ. ನೋಡಿ, ಇದು ಯಾರ ಕುರಿತು ಹೇಳ್ತದೆ? ಲೂಸಿಫರನ ಕುರಿತು. ಲೂಸಿಫರ್ ಯಾರು? ಲೂಸಿಫರ ಸೈತಾನನಾಗಿದ್ದಾನೆ, ಪಿಶಾಚನಾಗಿದ್ದಾನೆ, ಘಟಸರ್ಪವಾಗಿದ್ದಾನೆ. ಆ ಸಮಯದಲ್ಲಿ ಒಳ್ಳೆ ಸ್ಥಳದಲ್ಲಿ ದೇವರು ಆತನ ಇಟ್ಟಿದ್ದ. ಆದರೆ ಏನಾಯಿತು? ಎಸೆಕಿಯೇಲ್ 28:11 ವಾಕ್ಯದಿಂದ 17 ವಾಕ್ಯದಲ್ಲಿ ಓದಿದ್ರೆ ಗೊತ್ತಾಗ್ತದೆ. ರೆಕ್ಕೆ ತೆರೆದು ನೆರಳು ಕೊಡುವಂಥ ಕೆರೂಬಿ ಆತನಾಗಿದ್ದ ಪ್ರಿಯರೇ. ಆದರೆ ಏನಾಯಿತು? ಅವನಲ್ಲಿ ಹೆಚ್ಚಿಸುವಿಕೆ ಬಂತು ಪ್ರಿಯರೇ, ಅಹಂಕಾರ ಬಂತು, ಉಬ್ಬುವಿಕೆ ಬಂತು. ಕೊನೆಗೆ ಆತನು ದೊಬ್ಬಲ್ಪಡುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ. ಸ್ಥಾನವನ್ನು ಆತನು ಕಳ್ಕೊಳ್ಳುವಂಥದ್ದನ್ನು ಕಾಣ್ತೇವೆ. ಅವನಲ್ಲಿ ಹೆಚ್ಚಿಸುವುದರಿಂದ ಅವನಿಂದ ಅಭಿಷೇಕಿಸಿ ಕಳಿಸಲ್ಪಟ್ಟಂಥ ಕ್ರಿಸ್ತ ವಿರೋಧಿ ಕೂಡ ತನ್ನನ್ನು ಹೆಚ್ಚಿಸಿಕೊಳ್ಳುವಂಥ ಸ್ವಭಾವವುಳ್ಳವನಾಗಿರುತ್ತಾನೆ. ದೇವರ ಮಕ್ಕಳ ನಮ್ಮಲ್ಲಿ ಹೆಚ್ಚಿಸಿಕೊಳ್ಳುವಂಥ ಸ್ವಭಾವ ಯಾವುದೇ ಕಾರಣಕ್ಕೂ ಬರಬಾರದು. ದೇವರ ವಾಕ್ಯ ಓದುವ ಲೂಕ್ 14:11 ಓದಿ. ಲೂಕ್ 14:11. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು. ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದುವನು. ಯಾಕೋಬ 4:6 ಓದಿ. ಜೇಮ್ಸ್ 4:6. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ. ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ. ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ. 10ನೇ ವಾಕ್ಯ ಓದಿ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ನೋಡಿ, ದೇವರ ಮುಂದೆ ನಾವು ತಗ್ಗಿಸುವಾಗ ದೇವರು ನಮ್ಮನ್ನು ಮೇಲಕ್ಕೆ ತರುತ್ತಾನೆ. ಅದು ಅಹಂಕಾರ ನಮ್ಮ ಒಳಗಡೆ ಬಂದರೆ, ಹೆಚ್ಚಿಸುವಿಕೆ ನಮ್ಮನ್ನು ಬಂದರೆ ನಾವು ಬಿದ್ದು ಹೋಗುತ್ತೇವೆ ಪ್ರಿಯರೇ. ಯಾಕಂದರೆ ಜ್ಞಾನೋಕ್ತಿ 16:18 ಹೇಳ್ತದೆ, Proverbs 16:18 ಹೇಳ್ತದೆ, ಉಬ್ಬಿನಿಂದ ದೊಬ್ಬು, ಗರ್ವದಿಂದ ಭಂಗ ಎಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ. ಈ ಕ್ರಿಸ್ತ ವಿರೋಧಿಯಲ್ಲಿ ಸೈತಾನನಲ್ಲಿದ್ದಂಥ ಆ ಗುಣ ಸ್ವಭಾವ ದೇವರ ಮಕ್ಕಳಾದ ನಮ್ಮಲ್ಲಿ ಯಾವತ್ತು ಬರದಾಗೆ ನಮ್ಮನ್ನು ಕಾಪಾಡಿಕೊಳ್ಳುವವರಾಗಿರಬೇಕು. ಓಕೆ, 2 Thessalonians ತಿರುಗಿ ಬರುವ 2:2-4. ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕೂತುಕೊಳ್ಳುತ್ತಾನೆ. ಎಲ್ಲಿ ಕೂತ್ಕೊಳ್ತಾನೆ? ಆಲಯಕ್ಕೆ ಹೋಗಿ ಆತನು ಗರ್ಭಗುಡಿಯಲ್ಲಿ ಕೂತಾನೆ ದೇವರನ್ನು ಹೇಳಿಕೊಳ್ತಾನೆ. ಈ ತಾನು ನೋಡಿ, ಒಂದನೇದಾಗಿ ಅವನೇ ಹೋಗಿ ಕೂತ್ಕೊಳ್ತಾನೆ, ಎರಡನೇದಾಗಿ ಅವನ ವಿಗ್ರಹವನ್ನು ಅಲ್ಲಿ ಉಂಟು ಮಾಡಿ ಆ ಒಂದು ವಿಗ್ರಹವನ್ನು ಎಲ್ಲಿಡ್ತಾನೆ? ಗರ್ಭಗುಡಿಯಲ್ಲಿ ಇಟ್ಟಾನಂತ. ಮತ್ತು ಜನರಿಗೆ ಒತ್ತಾಯ ಮಾಡ್ತಾನೆ, ನೀವು ಆರಾಧನೆ ಮಾಡಬೇಕು, ನೀವು ಪೂಜೆ ಮಾಡಬೇಕೆಂಬುದಾಗಿ ಒತ್ತಡ ಇರ್ತಾನೆ. ಆವಾಗ ಯಹೂದ್ಯರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟು ಇವನು ಕ್ರಿಸ್ತನಲ್ಲ, ಮಸ್ಸಿಯನಲ್ಲ, ಇವನು ಕ್ರಿಸ್ತ ವಿರೋಧಿ ಎಂಬುದಾಗಿ ಅವರು ಅರಿತುಕೊಂಡು ಅವರು ಅವನಿಗೆ ತಿರುಗಿ ಬೀಳ್ತಾರೆ. ಇದು ಕೊನೆಯ ಸಂಕಟ ಕಾಲದ ಕೊನೆಯ 3.5 ವರ್ಷಗಳಲ್ಲಿ ನಡೆಯುವಂಥ ಒಂದು ಕಾರ್ಯವಾಗಿರುತ್ತದೆ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ ನಾವು 1-10 ವಾಕ್ಯ ಓದುವಾಗ ಕ್ರಿಸ್ತ ವಿರೋಧಿ ಆಗಮನದ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅವನು ದೇವರನ್ನು ದೂಷಿಸಿಕೊಂಡು ಬರ್ತಾನೆ ಮತ್ತು ಏನು ಮಾಡ್ತಾನೆ? ತನ್ನ ಯಾವ ರೀತಿಯಲ್ಲಿ ಜನರನ್ನು ಮರಳು ಮಾಡ್ತಾನೆ ಎಂಬುದಾಗಿ ಅಲ್ಲಿ ವಿವರವಾಗಿ ಬರೆದಿರುವುದನ್ನು ಅಲ್ಲಿ ನಾವು ಕಾಣ್ತೇವೆ. ದೇವ ದೂಷಣೆಗಳೊಂದಿಗೆ ಅದು ಬರುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ ಪ್ರಿಯರೇ. ಓಕೆ, ಮುಂದೆ ಓದಿ.
ನಾನು ನಿಮ್ಮ ಸಂಗಡ ಇದ್ದಾಗ ಈ ಸಂಗತಿಗಳನ್ನು ಹೇಳಿದ್ದು ಜ್ಞಾಪಕ ಇಲ್ಲವೋ? ಇದಲ್ಲದೆ ಆ ಮನುಷ್ಯನು ನೇಮಕವಾದ ಸಮಯದಲ್ಲೇ ಆಕ್ಚುಲಿ ವಿಷಯ ಏನು ಗೊತ್ತುಂಟ ಪ್ರಿಯರೇ, 2ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆ ಸಮಯದಲ್ಲಿ ಸಭೆಯಲ್ಲಿ ಒಂದು ಗೊಂದಲ ಉಂಟಾಗ್ತಾ ಇದೆ. ಅನೇಕರು ಮಾತಾಡಿಕೊಳ್ತಾ ಇದ್ದಾರೆ, ಆ ದಿನ ಮತ್ತು ಕ್ರಿಸ್ತನಲ್ಲಿ ಕೂಡುವಂಥ ದಿನ ರ್ಯಾಪ್ಚರ್ ಬೇರೆ. ಆ ದಿನ ಅಂದರೆ ದೇವರ ಕೋಪ ಬೀಳುವಂಥ 7 ವರ್ಷಗಳ ಉಪದ್ರವ ಕಾಲ ಸಪ್ರೇಟ್ ಆಗಿರುತ್ತದೆ. ಕೆಲವು ಗೊಂದಲಕ್ಕೆ ಒಳಪಟ್ಟಾಗ ಪೌಲನು ಅದಕ್ಕೋಸ್ಕರವಾಗಿಯೇ ಅವರ ಸಂಶಯ ನಿವಾರಣೆ ಮಾಡುವುದಕ್ಕಾಗಿಯೇ ಈ ಪತ್ರಿಕೆಯನ್ನು ಇಲ್ಲಿ ಬರೆಯುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಪ್ರೈಸ್ ಗಾಡ್. ಅದಕ್ಕಾಗಿ ಬರ್ತದೆ. ಓಕೆ, ಮುಂದೆ ಓದಿ. ಇದಲ್ಲದೆ ಆ ಮನುಷ್ಯನು ನೇಮಕವಾದ ಸಮಯದಲ್ಲೇ ಹೊರತು ಬಯಲಿಗೆ ಬರುವುದಕ್ಕೆ, ಅಂದ್ರೆ ದೇವರೀಗ ಬಹಿರಂಗವಾಗಿ ಇಲ್ಲಿ ಏನು ಬರೆಯಲ್ಪಟ್ಟಿದೆ? ಹುಟ್ಟುವುದಲ್ಲ, ಬಯಲಿಗೆ ಬರುವುದು, ಬಹಿರಂಗವಾಗಿ ಪ್ರಕಟ ಆಗುವುದಕ್ಕೆ ಏನು ಅಡ್ಡಿ ಮಾಡ್ತದೋ ಅದು ನಿಮಗೆ ತಿಳಿದೇ ಇದೆ. ಏನು ಅಡ್ಡಿ ಮಾಡ್ತಾ ಇದೆ? ಈಗ ಈ ಮನುಷ್ಯ ಅಂದ್ರೆ ಯಾರು? ಕ್ರಿಸ್ತ ವಿರೋಧಿ ಬಹಿರಂಗವಾಗಿ ತನ್ನನ್ನು ಭೂಮಿಯಲ್ಲಿ ಪ್ರಕಟ ಮಾಡಿಕೊಳ್ಳುವುದಕ್ಕೆ ಏನು ಅಡ್ಡಿ ಮಾಡ್ತಾ ಇದೆ? ಸಭೆ ಅಡ್ಡಿ ಮಾಡ್ತಾ ಇದೆ ಪ್ರಿಯರೇ. ಸಭೆ ಈ ಭೂಮಿಯಲ್ಲಿ ಇರುವವರೆಗೆ ಕ್ರಿಸ್ತ ವಿರೋಧಿ ತನ್ನನ್ನು ಬಹಿರಂಗವಾಗಿ ಪ್ರಕಟಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಯಾಕಂದರೆ 7 ವರ್ಷಗಳ ಸಂಕಟ ಕಾಲ, ಒಂದನೇದಾಗಿ ಹೇಳಬೇಕಾದ್ರೆ 7 ವರ್ಷಗಳ ಸಂಕಟ ಕಾಲ ಎಂಬುವಂಥದ್ದು ಅದು ಯಹೂದರಿಗೋಸ್ಕರ, ಯಹೂದ್ಯ ಜನಾಂಗಗಳಿಗಾಗಿಯೂ ಅವರು ದೇವರಿಗೆ ತಿರುಗಿಕೊಳ್ಳುವುದಕ್ಕಾಗಿ ಕೊಟ್ಟಂಥ ಸಮಯವಾಗಿದೆ. ಸೆಕೆಂಡ್, ಜನಾಂಗಗಳಿಗೋಸ್ಕರ ಅವರ ಅವಿದ್ಯತ್ವಕ್ಕಾಗಿ ದೇವರು ಕೊಡಲ್ಪಟ್ಟಂಥ ಒಂದು ಸಮಯವಾಗಿರ್ತದೆ ಅದು. ಅದಕ್ಕೆ ಆ ಸಂಕಟ ಕಾಲಕ್ಕೂ ಹೊಸ ಒಡಂಬಡಿಕೆ ಯೇಸು ಸಭೆಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅದು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಸಭೆ ಇರುವವರೆಗೆ ಕ್ರಿಸ್ತ ವಿರೋಧಿ ಈ ಭೂಮಿಯಲ್ಲಿ ತನ್ನನ್ನು ಪ್ರಕಟಪಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಇತ್ತಗೆ ಸಭೆ ಮೇಲೆ ಕೆತ್ತಲ್ಪಡುತ್ತದೆ, ಈಚೆ ಕಡೆ ಕ್ರಿಸ್ತ ವಿರೋಧಿಯು ಬಹಿರಂಗವಾಗಿ ತನ್ನನ್ನು ಪ್ರಕಟಿಸಿಕೊಳ್ತಾನೆ. ಅಂದರೆ ಲೋಕದ ಶಾಂತಿ ದೂತನಾಗಿ, ಲೋಕದಲ್ಲಿ ಸಮಾಧಾನ ತರುವ ದೂತನಾಗಿ ಆತನೇನು ಮಾಡ್ತಾನೆ? ಆರಂಭದಲ್ಲಿ ತನ್ನನ್ನು ಪ್ರಕಟಿಸಪಡಿಸಿಕೊಳ್ತಾನೆ. ಜನರೆಲ್ಲರೂ ಮೋಸ ಹೋಗುತ್ತಾರೆ ಪ್ರಿಯರು. ಜನರೆಲ್ಲೂ ಮೋಸ ಹೋಗಿ ಅವನನ್ನೇ ಆರಾಧನೆ ಮಾಡ್ತಾರೆ, ಅವನನ್ನೇ ಹೊಗಳುತ್ತಾರೆ, ಅವನೇ ಯೇಸು ಕ್ರಿಸ್ತನೆಂಬುದಾಗಿ ನಂಬುತ್ತಾರೆ. ಅನೇಕರು ಮೋಸಕ್ಕೆ, ವಂಚನೆಗೆ ಗುರಿಯಾಗ್ತಾರೆ ಪ್ರಿಯರೇ. ಅದಕ್ಕಾಗಿ ಈಗ ಎಲ್ಲ ಯಾಕೆ ವಾಕ್ಯಕ್ಕೆ ಹೇಳ್ಪಡೋದಂದರೆ, ನಾನು ನಂಬುತ್ತೇನೆ, ಈ ವಾಕ್ಯ ಕೇಳುವ ಯಾರು ಕೂಡ ರಕ್ಷಣೆ ಹೊಂದಿದ್ದ ಯಾರು ಕೂಡ ಆ ಸಮಯಕ್ಕೆ ಹೋಗುವುದಿಲ್ಲ, ಆ ಸಮಯದ ಇರುವುದಿಲ್ಲ ಸಂಕಟ ಕಾಲದಲ್ಲಿ ಎಂಬುದಾಗಿ. ಬೈ ಚಾನ್ಸ್ ಎಲ್ಲಿಯಾದರೂ ತಪ್ಪಿ ನೀವು ಹೋದ್ರಿ ಅಂತ ಎಣಿಸುವ, ಆವಾಗ ಎಚ್ಚರವಾಗಿರಬೇಕು. ಯಾವುದೇ ಕಾರಣಕ್ಕೂ ಅವನಿಗೆ ಅಡ್ಡ ಬೀಳಬಾರದು, ಯಾವುದೇ ಕಾರಣಕ್ಕೂ ಅವನನ್ನು ಪೂಜೆ ಮಾಡಬಾರದು. ಸತ್ಯ ದೇವರನ್ನೇ, ಯೇಸುವನ್ನೇ ನೀವು ಆರಾಧಿಸಬೇಕು, ಸತ್ಯಕ್ಕಾಗಿ ನಿಲ್ಲಬೇಕು. ಜೀವ ಹೋದ್ರೂ ಪರವಾಗಿಲ್ಲ, ಈ ಭೂಮಿಯಲ್ಲಿ ಜೀವ ಕಳ್ಕೊಂಡ್ರೂ ಪರವಾಗಿಲ್ಲ, ಪರಲೋಕಕ್ಕಂತೂ ನೀವು ಬರಲೇಬೇಕು, ನಿತ್ಯತ್ವ ಅಲ್ಲಿ ಕಡಿಯಲೇಬೇಕು. ಅದು ನನ್ನ ಬಯಕೆ ಆಗಿದೆ ಪ್ರಿಯ. ನಾನು ನಂಬ್ತೀನಿ, ಯಾರು ಕೂಡ ಕೈ ಬಿಡಲ್ಪಡುವುದಿಲ್ಲ. ನೀವು ಸಿದ್ಧರಾಗ್ತೀರಿ. ವಾಕ್ಯ ಸುಮ್ಮನೆ ಕೇಳುವುದು ಮಾತ್ರವಲ್ಲ, ಆ ವಾಕ್ಯ ಕೇಳುವಂಥದ್ದು ಅದು ನಮ್ಮ ಪ್ರಿಪರೇಷನ್ ಆಗಿ, ಸಿದ್ಧತೆ ಆಗಿದೆ. ಯೇಸುವಿನ ಬರೋಣಕ್ಕಾಗಿ ನಾವು ನಮ್ಮನ್ನು ಕೇಳಿ ಸಿದ್ಧಪಡಿಸಿಕೊಳ್ಳುವುದು ಮತ್ತು ಇನ್ನೊಬ್ಬರಿಗೆ ಸಿದ್ಧಪಡಿಸುವಂಥದ್ದಾಗಿದೆ. ಅದಕ್ಕಾಗಿ ವಾಕ್ಯ ಕೇಳುವಂಥದ್ದು. ಅದಕ್ಕಾಗಿ ನಾವು ನಮ್ಮನ್ನು ಸಿದ್ಧಪಡಿಸಿಕೊ. ಮುಂದಿನ ವಿಷಯಗಳು ನಾನು ನಾಡಿನ ಬಗ್ಗೆ ಮಾತಾಡ್ತೇನೆ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿ ನಮ್ಮನ್ನು ಒಪ್ಪಿಸಿಕೊಡುವ ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಈ ವಾರ್ತೆ ಕೇಳಿದಂಥ ಎಲ್ಲರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆಪ್ಪ. ಪ್ರತಿಯೊಬ್ಬರನ್ನು ಹೆಸರಾಗಿ ಆಶೀರ್ವದಿಸಬೇಕಾದ ಕರ್ತನೆ ಕೇಳ್ಕೊಳ್ತಾನಪ್ಪ. ಅಪ್ಪ, ಕ್ರಿಸ್ತ ವಿರುದ್ಧ ಕುರಿತಾಗಿ ಅನೇಕ ವಿಚಾರಗಳನ್ನು ನಮಗೆ ಪ್ರಕಟ ಮಾಡಿದ್ದಕ್ಕೆ ಸ್ತೋತ್ರಪ್ಪ. ನಾವು ಯಾರು ಆ 7 ವರ್ಷಗಳ ಸಂಕಟ ಕಾಲದಲ್ಲಿ ಭೂಮಿಯಲ್ಲಿ ಉಳಿಯಕೂಡದು. ನಿನ್ನ ರಹಸ್ಯ ಪ್ರಣದಲ್ಲಿ ಎತ್ತಲ್ಪಡುವಾಗೆ ನಮಗೆಲ್ಲ ಸಹಾಯ ಮಾಡಿ. ಯಾರಾದರೂ ರಕ್ಷಣೆ ಹೊಂದದವರಿದ್ದರೆ, ಅಥವಾ ಯಾರಾದ್ರು ಮಾನಸಂದರ್ಭ ಪಡೆದವರಿದ್ದರೆ, ಯಾರೋ ದೀಕ್ಷೆ ತೆಗೆದುಕೊಳ್ಳದವರಿದ್ದರೆ, ಅವ್ರ ಹೃದಯದಲ್ಲಿ ಮಾತನಾಡಿ ನಿನ್ನ ಬರೋಣಕ್ಕಾಗಿ ಸಿದ್ಧರಾಗುವಾಗೆ ಕೃಪೆ ತೋರಿಸಬೇಕೆಂಬುದಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಡ್ತೇವೆ. ನಮ್ಮನ್ನು ತಗ್ಗಿಸಿದ ಕೈಗೊಪ್ಪಿಸಿಕೊಡ್ತೇವೆ. ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸ್ತೇವೆ ಸ್ವಾಮಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ದೇವರೇ, ಆಮೆನ್. God bless you all. Praise the Lord Jesus Christ.